ಎಲ್ಲರಿಗೂ ನಮಸ್ಕಾರಗಳು. ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಳ್ಳುತ್ತಾ ಜೀವನ್ಮುಕ್ತ ಮಹರ್ಷಿಗಳಿಗೆ ನಮಸ್ಕರಿಸಿ, ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರಲ್ಲಿ ನಮಸ್ಕರಿಸುತ್ತಾ ಈ ದಿನದ ಚಿಂತನಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ ಎಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳು. ಮಹಾಭಾರತ ಕಥಾಸಾರ ಭಾಗ 30. ಬಹುತೇಕ ಈಗ 29 ಸಂಚಿಕೆ ಮುಗಿದು 30ನೇ ಸಂಚಿಕೆ ಕಾಲಿಟ್ಟಿದ್ದೀವಿ. ಈ 30 ಸಂಚಿಕೆ ಬಹುತೇಕ ಅರ್ಧಕ್ಕೆ ಬಂದಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಮಹಾಭಾರತ ಕಥಾಸಾರ ಈಗ ಅರ್ಧ ಆಗಿದೆ ಅಂತಕ್ಕಂಥದ್ದು. ನಾವು ಹಿಂದಿನ 29ನೇ ಸಂಚಿಕೆಯಲ್ಲಿ ಯಾವ ವಿಷಯಕ್ಕೆ ನಾವು ವಿರಾಮವನ್ನು ಕೊಟ್ಟಿದ್ವಿ ಅಂತಕ್ಕಂಥದ್ದು ನೋಡೋದಾದರೆ, ಪಾಂಡವರಿಗೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತಕ್ಕಂಥದ್ದು ರಾಜಾಜ್ಞೆ ಆಗುತ್ತೆ. ಅದೇ ರೀತಿ ಅವರು ಇಂದ್ರಪ್ರಸ್ಥಕ್ಕೆ ವಾಪಸ್ ಬರ್ತಾರೆ. ವಾಪಸ್ ಬಂದು ಅವರು ವನವಾಸಕ್ಕೆ ಹೋಗೋಕ್ಕೆ ತಯಾರಿಯನ್ನು ಮಾಡಿಕೊಳ್ತಾರೆ. ಆ ಸಮಯದಲ್ಲಿ ಕೃಷ್ಣನಿಂದ ಪಾಂಡವರಿಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾನೆ. ಈ ಒಂದು 12 + 1 ವರ್ಷ 13 ವರ್ಷದಲ್ಲಿ ನೀವೇನೇನನ್ನು ಸಾಧಿಸಬೇಕು, ಏನೇನನ್ನು ಗಳಿಸ್ಕೊಳ್ಬೇಕು, ಯಾಕಂದರೆ ಮುಂದೆ ಯುದ್ಧ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿರ್ತದೆ ಶ್ರೀಕೃಷ್ಣನಿಗೆ. ಈ 13 ವರ್ಷಗಳನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನವನ್ನು, ಯಾರ್ಯಾರಿಂದ ಏನೇನು ವರಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ಮಾರ್ಗದರ್ಶನವನ್ನು ಶ್ರೀಕೃಷ್ಣ ಮಾಡ್ತಾನೆ. ಹಾಗಾಗಿ ಇವರು ನಾರುಡಿಗೆ ಹುಟ್ಟು ಆ ಒಂದು ವನವಾಸಕ್ಕೆ ತಯಾರಿಯನ್ನು ಮಾಡಿ ಹೋಗೋಕ್ಕೆ ರೆಡಿ ಆಗ್ತಾರೆ. ಆ ಸಮಯದಲ್ಲಿ ದುರ್ಯೋಧನ ಇಂದ್ರಪ್ರಸ್ಥಕ್ಕೆ ಆಗಮನ. ದುರ್ಯೋಧನ, ದುಶ್ಯಾಸನ, ಶಕುನಿ ಇವರೆಲ್ಲ ಸಾರೋಟಿನಲ್ಲಿ ರಥದಲ್ಲಿ ಬರ್ತಾರೆಲ್ಲ ಭಾಳ ಗರ್ವದಿಂದ. ಯಾಕಂದರೆ ಆ ಇಂದ್ರಪ್ರಸ್ಥವನ್ನು ತಾವು ಆಕ್ರಮಣ ಮಾಡ್ಕೊಳಕ್ಕಲ್ಲಿ ಇವ್ರು ಪಾಂಡವರು ಖಾಲಿ ಮಾಡ್ತಾ ಇದ್ದಾರೆ. ಆ ಒಂದು ಐಷಾರಾಮಿಯಾಗಿರ್ತಕ್ಕಂಥ ನಗರ ಇಂದ್ರಪ್ರಸ್ಥ, ಈಗಿನ ದೆಹಲಿ, ಅಂಥ ಒಂದು ನಗರಕ್ಕೆ ಬಹಳ ಜೋರಾಗಿ ಬರ್ತಾರೆ ಇವರು ಬರುವಾಗ ಇಂದ್ರಪ್ರಸ್ಥಕ್ಕೆ ಆಗಮನ. ಇವರು ಹೊರಗಡೆ ಹೋಗ್ತಾ ಇದ್ದಾರೆ. ಈಗ ಪಾಂಡವರು ನಾರುಡಿಗೆ ಹುಟ್ಟು ಅಂದರೆ ಭಾಳ ಸರಳವಾಗಿರ್ತಕ್ಕಂಥ ಹುಡುಗಿ. ಯಾವುದೇ ರಾಜರ ಒಂದು ಆಭರಣಗಳಾಗಿರಲಿ, ಏನೇ ಬೆಲೆ ಬಾಳ್ತಕ್ಕಂಥ ವಸ್ತ್ರಗಳು ಯಾವುದೂ ಇಲ್ಲ. ನಾರುಡಿಗೆ ಅಂತಂದರೆ ವನವಾಸದಲ್ಲಿ ಎಷ್ಟು ಬೇಕೋ ಅಷ್ಟೇ ಒಂದು ಉಡುಗೆಯನ್ನು ಉಟ್ಕೊಂಡು ಹೊರಗೆ ಹೋಗ್ತಾ ಇರ್ತಾರೆ. ಅದನ್ನು ನೋಡಿ ದುರ್ಯೋಧನ, ದುಶ್ಯಾಸನ, ಶಕುನಿ ನಗ್ತಾರೆ, ಅಪಹಾಸ್ಯ ಮಾಡ್ತಾರೆ. ಅಂದರೆ ಇವರಿಂದ ನಾವು ರಾಜ್ಯವನ್ನು ಕಿತ್ಕೊಂಡು ಬಿಟ್ಟಿವಲ್ಲ, ಮೋಸದಿಂದ, ಕುತಂತ್ರದಿಂದ ಅಂತಕ್ಕಂಥದ್ದು. ಪಾಂಡವ್ರನ್ನ ಕಂಡು ಅವರು ಕುಹಕವಾಗಿರ್ತಕ್ಕಂಥ ನಗುವನ್ನು ಬೀರ್ತಾರೆ, ಹಾಸ್ಯವನ್ನು ಮಾಡ್ತಾರೆ. ಆದರೆ ಇವರು ಅನಿವಾರ್ಯವಾಗಿ ಸುಮ್ಮನೆ ಇರಲೇಬೇಕು. ಪಾಂಡವರು ಹಸ್ತಿನಾಪುರದ ಧ್ವಜ ಏರಿಸಿ ಪಾಂಡವರ ಧ್ವಜ ಬಿಸಾಕಿದ ದುರ್ಯೋಧನ. ನೋಡ್ರಿ, ಈ ಸಾಮ್ರಾಜ್ಯಗಳು ಅವರ ಆಡಳಿತ ಬದಲಾದಂಗೆಲ್ಲ ಈ ಪ್ರತಿಯೊಂದು ಸಾಮ್ರಾಜ್ಯಕ್ಕೂ, ಒಂದು ರಾಜ್ಯಕ್ಕೂ ತನ್ನದೇ ಆಗಿರ್ತಕ್ಕಂಥ ಒಂದು ಧ್ವಜ ಇರ್ತದೆ. ಈಗ ನಮ್ಮ ದೇಶಕ್ಕೊಂದು ಧ್ವಜ ಇದೆಯಲ್ಲ, ಹಂಗೆ ಈಗ ಇಂದ್ರಪ್ರಸ್ಥದಲ್ಲಿ ಪಾಂಡವರ ಒಂದು ಅಧಿಪತ್ಯ ಇದ್ದಾಗ ಅವ್ರದ್ದೇ ಒಂದು ಧ್ವಜ ಬೇರೆ ಇತ್ತು. ಈಗ ಅದು ಕೌರವರ ಅಧಿಪತ್ಯಕ್ಕೆ ಬಂತಲ್ಲ, ಇವ್ರ ಧ್ವಜವನ್ನು ಕಿತ್ತು ಕೆಳಗೆ ಬಿಸಾಕ್ತಾನೆ ನೆಲಕ್ಕೆ ದುರ್ಯೋಧನ. ಇವ್ರ ಧ್ವಜವನ್ನು ಏರಿಸ್ತಾನೆ. ಅಂದರೆ ನಮ್ಮ ಒಂದು ಸಾರ್ವಭೌಮತ್ವವನ್ನು ಸಾಬೀತುಪಡಿಸ್ಬೇಕಲ್ಲ ಅವ್ರು, ಕೌರವರ ಸಾರ್ವಭೌಮತ್ವವನ್ನು. ಅದನ್ನ ಯಾವಾಗ ಕೆಳಗೆ ನೆಲಕ್ಕೆ ಬಿಸಾಕ್ತಾನೋ ಇವರಿಗೆ ಪಾಂಡವರು ಅದನ್ನ ನೋಡ್ತಾರೆ. ಇವರು ಹೊರಗಡೆ ಹೊಂಟಿದ್ರಲ್ಲ ಆಲ್ರೆಡಿ, ಅದನ್ನು ನೋಡ್ತಾರೆ. ನೋಡಿ ಭಾಳ ಕ್ರೋಧ ಬರುತ್ತೆ ಅವ್ರಿಗೆ, ಸಿಟ್ಟು ಬರುತ್ತೆ. ಆ ಒಂದು ಧ್ವಜವನ್ನು ಕೆಳಗೆ ಬೀಳಿಸಿದ್ದು ನೋಡಿ ಕ್ರೋಧ ಬರುತ್ತೆ ಅವನಿಗೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ನೋಡ್ರಿ, ಶಾಂತ ಏಕಾಗ್ರ ಚಿತ್ತವಾಗಿದ್ದರೆ ಏನೇ ಕಳೆದುಕೊಂಡಿದ್ದರೂ ಅದು ಗೆಲುವು. ನೀವು ಇವತ್ತು ಏನು ಕಳ್ಕೊಂಡಿರೋ ಅದು ಸೋಲಲ್ಲ. ಅದು ಇಂಥ ಪರಿಸ್ಥಿತಿಯಲ್ಲೂ ನೀವು ಶಾಂತವಾಗಿರಬೇಕು, ಭಾಳ ಸಮಾಧಾನ ಚಿತ್ತವಾಗಿರಬೇಕು, ಅದು ನಿಮ್ಮ ಗೆಲುವು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈಗ ಬಹುತೇಕ ನಾವು ನಮ್ಮ ಜೀವನದಲ್ಲಿ ಅನುಭವಿಸ್ತೀವಿ. ಎದುರಿದ್ದವ್ರು ಎಷ್ಟೇ ಬೈದರೂ ಸಹ ನೀವು ಶಾಂತವಾಗಿದ್ದರೆ ಅವ್ನು ಬೈದಿರನೇ ವಾಪಸ್ ಹೋಗ್ತಾನೆ. ಆದರೆ ಅದನ್ನ ತಳ್ಕೊಳ್ತಕ್ಕಂಥ ಸಮಾಧಾನ ನಮ್ಮಲ್ಲಿರಲ್ಲ. ಅವ್ರು ಬೈದ್ರಂದ್ರೆ ನಾವು ಅದಕ್ಕೆ ಡಬಲ್ ಬೈತೀವಿ, ಅದಕ್ಕೆ ಅವ್ರು ಮತ್ತೆ ಡಬಲ್ ಬೈತಾರೆ. ಹಿಂಗೆ ಆಗ್ತಕ್ಕಂಥದ್ದೇ ಇವತ್ತು ನಮ್ಮ ಸಮಸ್ಯೆಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು. ಯಾವಾಗ ಪಾಂಡವರು ಕ್ರೋಧ ಸಿಟ್ಟು ಬಂತು ಅವಾಗ ಹೇಳ್ತಾನೆ, ನೀವು ಶಾಂತವಾಗಿರ್ರಿ, ಯಾಕಂದರೆ ಈಗೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀರಿ ನೀವು, ಇವಾಗ ಶಾಂತವಾಗಿರ್ಬೇಕು, ಸಮಾಧಾನವಾಗಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಈ ಮುಂದಿನ 13 ವರ್ಷ ನೀವು ಶಕ್ತಿಯನ್ನು ಗಳಿಸ್ಕೊಡ್ರಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಎಲ್ಲ ಒಂದು ಕ್ಷೇತ್ರದಲ್ಲಿ ಮುಂದಿನ ಯುದ್ಧದ ತಯಾರಿಯನ್ನು ನೀವು 13 ವರ್ಷದಲ್ಲಿ ನೀವು ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅದೇ ರೀತಿ ಇವರು ವನವಾಸಕ್ಕೆ ಹೋಗ್ತಾರೆ.
5 ಜನ ಪಾಂಡವರು, ದ್ರೌಪದಿ 6 ಜನ ವನವಾಸಕ್ಕೆ ಹೋಗ್ತಾರೆ. ಅದೇ ರೀತಿ ಶ್ರೀಕೃಷ್ಣ ಸುಭದ್ರೆಯನ್ನು ಕರ್ಕೊಂಡು, ಗರ್ಭಿಣಿಯಾಗಿರ್ತಕ್ಕಂಥ ಸುಭದ್ರೆಯನ್ನು ಕರ್ಕೊಂಡು ಅವನು ದ್ವಾರಕೆಗೆ ಹೋಗ್ತಾನೆ. ಇತ್ತ ವನವಾಸದಲ್ಲಿ ಪಾಂಡವರು ವನವಾಸಕ್ಕೆ ಹೋಗ್ತಾರೆ. ಅಡವಿಯಲ್ಲೇ ವಾಸ ಮಾಡಬೇಕು. ವನವಾಸ ಅಂತಂದ್ರೆ 12 ವರ್ಷ ಅವರು ಅಡವಿಯಲ್ಲೇ ಇರಬೇಕು. ಗೆಡ್ಡೆ ಗೆಣಸು, ಹಣ್ಣು ಹಂಪಲುಗಳನ್ನು ತಿಂದ್ಕೊಂಡು ಅಲ್ಲೇ ಇರಬೇಕು. ಅಲ್ಲಿ ಏನಾಯಿತು, ಪ್ರಾರಂಭದಲ್ಲಿ ನೀರು ತರಲು ಅಲ್ಲಿ ವನವಾಸಕ್ಕೆ ಹೋದ ತಕ್ಷಣ ಏನಾಗ್ತದೆ, ಬಾಯಾರಿಕೆ ಆಗ್ತದೆ ಅವರಿಗೆ. ಬಾಯಾರಿಕೆ ಆದಾಗ ನೀರು ತರಬೇಕಲ್ಲ, ಅವನು ನಕುಲ ಹೋಗ್ತಾನೆ ಫಸ್ಟು. ಅಲ್ಲಿ ಒಂದು ಸರೋವರದಂಥದ್ದು ಇರ್ತದೆ ಅಲ್ಲಿ ಪಕ್ಕದಲ್ಲಿ. ಹಾಗಾಗಿ ಅಲ್ಲಿ ಸರೋವರ, ಒಂದು ತಿಳಿ ನೀರಿನ ಸರೋವರದ ಹತ್ರ ಕುಡಿಯೋಕ್ಕೆ ನೀರು ತರೋಣ ಅಂತ ಹೋಗ್ತಾನೆ. ಹೋದಾಗ ಅವನೇನು ಮಾಡ್ತಾನೆ, ಅಲ್ಲಿ ಸತ್ತು ಬಿದ್ದುಬಿಡ್ತಾನೆ. ಆ ಒಂದು ನೀರನ್ನು ಔಷಧದಲ್ಲಿ ಕುಡಿತಾನೆ. ನೀರು ಕುಡಿಬೇಡ ಅಂತಂದು ಹೇಳ್ತಾರೆ, ಅದೊಂದು ಅಶರೀರವಾಣಿ ಬರ್ತೈತಿ. ಆದರೆ ಅದನ್ನು ಲಕ್ಷ್ಯ ಮಾಡಲ್ಲ ಅವನಿಗೆ ಭಾಳ ಬಾಯಾರಿಕೆ ಆಗಿರ್ತದಲ್ಲ. ಹಾಗಾಗಿ ಅವನು ಫಸ್ಟ್ ನೀರು ಕುಡಿದು ಬಿಡ್ತಾನೆ. ಅವನು ನೀರು ಕುಡಿದ ತಕ್ಷಣ ಸತ್ತು ಬೀಳ್ತಾನೆ. ಅದೇ ರೀತಿ ಸಹದೇವ ಹೋಗ್ತಾನೆ ಎರಡನೇದಾಗಿ. ನಕುಲ ಯಾಕೆ ಬರಲಿಲ್ಲ ನೋಡ್ರಿ ಅಂತಂದು ಮತ್ತೆ ಸಹದೇವ ಹೋಗ್ತಾನೆ. ಸಹದೇವನ ಪರಿಸ್ಥಿತಿನೂ ಕೂಡ ಅದೇ ರೀತಿ ಆಗುತ್ತೆ. ಅದಾದ ನಂತರ ಭೀಮ ಹೋಗ್ತಾನೆ. ಇದೇ ಯಕ್ಷ ಪ್ರಶ್ನೆ ಒಳಗೆ ನಮ್ಮ ಕಡ್ಡಿ ಕೊಟ್ರೇಶ್ ಸರ್ ಒಂದು ಉಪನ್ಯಾಸನೇ ಮಾಡಿದ್ರು. ಅನೇಕ ಪ್ರಶ್ನೆಗಳು ಬರ್ತಾವೆ ಮುಂದೆ ಒಂದು. ಸಹದೇವ ಆದ ನಂತರ ಭೀಮನೂ ಹೋಗ್ತಾನೆ. ಭೀಮನು ಸಹ ಆ ಶರೀರವಾಣಿಯನ್ನು ನಿರ್ಲಕ್ಷ್ಯ ಮಾಡ್ತಾನೆ. ಅವನಿಗೂ ದಾಹ ಆಗಿರ್ತತೆ, ಬಾಯಾರಿಕೆ ಆಗಿರ್ತದೆ. ನೀರು ಕುಡಿದು ಬಿಡ್ತಾನೆ. ಅವನು ಸಹ ಮೂರ್ಛೆ ಬಿದ್ದಂಗೆ ಬಿದ್ದುಬಿಡ್ತಾನೆ. ಇವ್ರು ಮೂವರು ಬರಲಿಲ್ಲ, ಭಾಳ ಗಾಬರಿ ಆಗುತ್ತೆ ಯುಧಿಷ್ಠಿರನಿಗೆ. ಅರ್ಜುನನನ್ನು ಕಳಿಸ್ತಾನೆ, ನೋಡ್ಬಾ ಅಂತಂದು. ಅರ್ಜುನ ಹೋದಾಗ ಇವ್ರು ಮೂವರು ಮೂರ್ಛೆ ಬಿದ್ದು ಸತ್ತು ಬಿದ್ದಂಗೆ ಬಿದ್ದುಬಿಟ್ಟಿದ್ರು. ಅದನ್ನು ನೋಡ್ತಾನೆ, ಅವನಿಗೂ ಗಾಬರಿ ಆಗ್ತದೆ. ಅದನ್ನು ಅವನಿಗೂ ಇಲ್ಲಿ ನೋಡ್ರಿ, ಇದರಿಂದ ನಾವು ಯಕ್ಷ ಪ್ರಶ್ನೆಯಿಂದ ಏನು ನಾವು ತಿಳ್ಕೊಬೋದಂದರೆ, ಒಂದು ಸಮಾಧಾನ, ತಾಳ್ಮೆ ಅಂತಕ್ಕಂಥದ್ದು ಆ 4 ಜನದಲ್ಲಿ ಇದ್ದಿಲ್ಲ. ಆ ಸಮಾಧಾನ ತಾಳ್ಮೆ ಯಾರಿಗಿತ್ತು? ಯುಧಿಷ್ಠಿರನಿಗಿತ್ತು ಕೊನೆಗೆ. ಹಾಗೆ ಅವನು ಅರ್ಜುನನು ಸಹ ಒಂದು ಗಮನ ಹರಿಸಲ್ಲ. ಅವನಿಗೂ ಬಾಯಾರಿಕೆ ಆಗಿರ್ತದೆ, ನೀರು ಕುಡಿತಾನೆ, ಅವನು ಸತ್ತು ಬೀಳ್ತಾನೆ. ಕೊನೆಯದಾಗಿ ನೋಡ್ರಿ, ಯುಧಿಷ್ಠಿರಗೆ ಇದು ಯಾವುದೋ ಒಂದು ಮಾಯೆ ಅಂತ ಯುಧಿಷ್ಠಿರನಿಗೆ ಗೊತ್ತಾಗ್ತದೆ. ಇಲ್ಲ, ಇವ್ರು ಯಾಕಂದರೆ ಇವ್ರು ಪಾಂಡವರು 4 ಜನನೂ ಈಗ ಹೋಗಿರೋರು ಭಾಳ ವೀರಾದಿ ವೀರರು, ಪಿಲ್ವಿದ್ಯೆಯಲ್ಲಿ ಎಲ್ಲ ನಿಪುಣರು. ಭೀಮ ಅಂತಕ್ಕಂಥದ್ದು ಬಹಳ ಶಕ್ತಿಶಾಲಿ ಆಗಿರ್ತಕ್ಕಂಥವ್ನು. ಇಂಥವ್ರಿಗೆ ಏನೋ ಆಗೈತೆ ಅಂದರೆ ಇದೇನೋ ಒಂದು ಮಾಯೆ ಅಥವಾ ಕುತಂತ್ರ ಅಂತಕ್ಕಂಥದ್ದು ಯುಧಿಷ್ಠಿರನಿಗೆ ಗೊತ್ತಾಗ್ತದೆ. ಅವಾಗ ಅವನೇ ಹೊರಡ್ತಾನೆ. ಯಾಕಂದರೆ ದ್ರೌಪದಿ ಜೊತೆಗೆ ಇರ್ತಾನಲ್ಲ ಅವನು. ಕೊನೆಗೆ ದ್ರೌಪದಿಗೆ ಹೇಳಿ ಹೋಗ್ತಾನೆ ಅವನು. ಇಲ್ಲ, ಇವ್ರು 4 ಬರಲಿಲ್ಲ, ನಾನು ಹೋಗ್ತೀನಿ ಈಗ ನೋಡೋದಕ್ಕೆ. ನೋಡ್ರಿ ಅವನೇನು ಹೇಳ್ತಾನೆ, ನಾವು 5 ಮರಳದಿದ್ದರೆ ನೀನು ದ್ವಾರಕೆಗೆ ಹೋಗು, ನಾನೀಗ ಹೋಗ್ತೀನಿ, ಅವ್ರು ಏನಾಗ್ಯಾರ ಅಂತ ನೋಡ್ಕೊಂಬರಕ್ಕೆ ಹೋಗ್ತೀನಿ. ಆದರೆ ಅವರಿಗಾಗಿದ್ದ ಗತಿ ನನಗೆ ಏನಾದರೂ ಆದರೆ ನೀನು ದ್ವಾರಕೆಗೆ ಹೋಗು ಅಂತ ಹೇಳ್ತಾನೆ. ಅಂದರೆ ಅಲ್ಲಿ ಶ್ರೀಕೃಷ್ಣ ಇರ್ತಾನಲ್ಲ ದ್ವಾರಕೆಯಲ್ಲಿ, ಅವನ ಸಹಾಯದ ಜೊತೆಗೆ ನೀನು ಇರ್ಬೋದು. ಬಟ್ ಅಲ್ಲಿ ಏನಾಗೈತೋ ಗೊತ್ತಿಲ್ಲ. ಮುಂದೆ ಅಕಸ್ಮಾತ್ ನಾನು ಹೋಗಿ ಏನಾದರೂ ಅಲ್ಲಿ ಪರಿಹಾರ ಆದರೆ ಕರ್ಕೊಂಬರ್ತೀನಿ ಅವ್ರನ್ನ. ಇಲ್ಲಪ್ಪ ಅಂತಂದರೆ ನಾನು ಅವ್ರ ಪರಿಸ್ಥಿತಿಗೆ ನನಗೆ ಆದರೆ ನೀನು ಇಲ್ಲಿರಬೇಡ, ದ್ವಾರಕೆಗೆ ಹೋಗು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟು ಅವನು ಯುಧಿಷ್ಠಿರ ಹೋಗ್ತಾನಲ್ಲಿ. ಆ ಒಂದು ಸರೋವರದ ಹತ್ರ ಹೋಗ್ತಾನೆ, ಸಿಹಿ ನೀರಿನ ಸರೋವರದ ಹತ್ರ. ಅಲ್ಲೇನಾಯಿತು, 4 ಜನ ಸತ್ತು ಬಿದ್ದುಬಿಟ್ಟಿದ್ರು. ಅದನ್ನು ನೋಡ್ತಾನೆ. ಅವನು ಸಹ ಬಾಯಾರಿಕೆ ಆಗಿತ್ತು ಯುಧಿಷ್ಠಿರಗೆ. ನೀರು ಕುಡಿಯೋಕೆ ಹೋಗ್ತದೆ, ಆ ಶರೀರವಾಣಿ ಆಗುತ್ತೆ. ತಕ್ಷಣ ಅವನು ಎಚ್ಚೆತ್ತುಕೊಳ್ತಾನೆ. ಇವ್ರು 4 ಜನ ದುಡುಕಿದಂಗೆ ದುಡುಕಲಿಲ್ಲ ಅವನು ಯುಧಿಷ್ಠಿರ. ಅವನವಾಗ ಸಮಾಧಾನವಾಗಿ ಕೇಳ್ಕೊತಾನೆ, ಏನು ಯಾರು ಏನಂತಂದು. ಅಶರೀರವಾಣಿ ಆಗುತ್ತೆ, ನೀರು ಕುಡಿಬೇಡ ನೀನು. ಹೌದು, ನೀವು ಯಾರು ಹೇಳ್ರಿ ಅದು. ಅದಕ್ಕೆ ಅವನು ಹೇಳ್ತಾನೆ ನೋಡ್ರಿ, ಅಶರೀರವಾಣಿ ಹೇಳುತ್ತೆ, ನಾನು ಈ ಜಲಾಶಯದ ಸ್ವಾಮಿ, ರಾಜ, ಈ ಜಲಾಶಯದ ರಾಜ. ಈ ಜಲಾಶಯ ನನ್ನ ಒಂದು ಸುಪರ್ದಿಯಲ್ಲಿದೆ. ಹಾಗಾಗಿ ನನ್ನ ಅನುಮತಿ ಇಲ್ಲದೆ ನೀವ್ಯಾರು ನೀರು ಕುಡಿಯೋಂಗಿಲ್ಲ ಅಂತಕ್ಕಂಥದ್ದನ್ನು ಆ ಒಂದು ಅಶರೀರವಾಣಿ ಹೇಳುತ್ತೆ. ನಾನು ಯಕ್ಷರಾಜ ಅಂತ ಹೇಳ್ತಾನೆ. ನಾನು ಯಕ್ಷ ಅಂತಂದರೆ ಈಗ ಕಿನ್ನರ, ಕಿಂಪುರುಷರು, ದೇವತೆಗಳು ಅಂತ ಏನು ಹೇಳ್ತೀವಲ್ಲ, ಒಂದು ದೇವತಾ ವರ್ಗ ಅದು ಯಕ್ಷ ಅಂತಕ್ಕಂಥದ್ದು. ನಾನು ಯಕ್ಷರಾಜ, ಈ ಒಂದು ಸರೋವರ ನನ್ನ ಒಂದು ಸುಪರ್ದಿಯಲ್ಲಿದೆ. ಹಂಗಾಗಿ ನನ್ನ ಪ್ರಶ್ನೆಗಳಿಗೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ. ನನ್ನ ಪ್ರಶ್ನೆಗಳಿಗೆ ಸಮಾಧಾನವಾಗಿರ್ತಕ್ಕಂಥ ಉತ್ತರ ಕೊಟ್ಟರೆ ನಿಮಗೆ ನೀರು ಕುಡಿಯೋಕ್ಕಾದ ಅನುಮತಿಯನ್ನು ಕೊಡ್ತೀನಿ ಅಂತಕ್ಕಂಥದ್ದನ್ನು ಯಕ್ಷರಾಜ ಹೇಳ್ತಾನೆ. ಅವಾಗ ಯುಧಿಷ್ಠಿರ ಹೇಳ್ತಾನೆ, ಆಯಿತು, ನಾನು ನಿನ್ನ ಪ್ರಶ್ನೆಗೆ ಸಮಾಧಾನವಾಗಿ ಉತ್ತರ ಕೊಡ್ತೀನಿ, ನನ್ನ ಸಹೋದರನನ್ನು ಬದುಕಿಸು ಅಂತ ಕೇಳ್ತಾನೆ. ಆಯಿತು, ಅದನ್ನು ಬದುಕ್ಸೋಣಂತ. ಆಮೇಲೆ ಈಗ ನನ್ನ ಪ್ರಶ್ನೆಗಳಿಗೆ ನೀನು ಉತ್ತರವನ್ನು ಕೊಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅದೇ ಯಕ್ಷ ಪ್ರಶ್ನೆ ಅಂತಕ್ಕಂಥದ್ದು ಮಹಾಭಾರತದಲ್ಲಿ ಭಾಳ ಪ್ರಶ್ನೆಗಳಿದೆ. ಬಹುತೇಕ ಒಂದು 100ಕ್ಕಿಂತ ಹೆಚ್ಚಿಗೆ ಇರ್ಬೋದು ಅನಿಸ್ತದೆ ನನಗೆ ಪ್ರಶ್ನೆಗಳು.
ಕಡ್ಡಿ ಕೊಟ್ರೇಶ್ ಸರ್ ಕೂಡ ಇಲ್ಲಿ ಸುಮಾರು ಪ್ರಶ್ನೆ ಉತ್ತರಗಳನ್ನು ಹೇಳಿದರು. ಅದರಲ್ಲಿ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಈ ಜಗತ್ತಿನಲ್ಲಿ ಅತಿ ವೇಗವಾಗಿ ಚಲಿಸ್ತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದು ಮನಸ್ಸು. ಇವತ್ತು ನಾವೇನಾದರೂ ಅಮೇರಿಕಾದ ನ್ಯೂಯಾರ್ಕ್ನೋ ಕ್ಯಾಲಿಫೋರ್ನಿಯಾನೋ ನೋಡಿದರೆ ತಕ್ಷಣ ನಾವು ಇಮಿಡಿಯೇಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ನಾವು ಕ್ಯಾಲಿಫೋರ್ನಿಯಾದಾಗ ಇರ್ಬೋದು. ಅಂದರೆ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಚಲಿಸ್ತಕ್ಕಂಥದ್ದು ಮನಸ್ಸು ಅಂತಕ್ಕಂಥದ್ದು. ಇಂಥ ಅನೇಕ ಪ್ರಶ್ನೆಗಳು ಅವು ನಮ್ಮ ಒಂದು ಬುದ್ಧಿಗೆ ಒಂದು ಸಾಣೆಯನ್ನು ಹಿಡಿತಕ್ಕಂಥ ಪ್ರಶ್ನೆಗಳ ಯಕ್ಷ ಪ್ರಶ್ನೆಯಲ್ಲಿರೋದು. ಅಂಥದ್ದು ಒಂದು ಉಪನ್ಯಾಸ ಕೊಟ್ಟಿದ್ರು, ಇನ್ನೊಂದು ಬಾಕಿ ಇತ್ತು. ಅದು ಆ್ಯಕ್ಚುಲಿ 2ನೇ ಉಪನ್ಯಾಸ ಆಗಲಿಲ್ಲ, ಹೌದಲ್ಲ ಸರ್? ಪ್ರಶ್ನೆಗಳು ಭಾಳ ಚೆನ್ನಾಗಿದ್ದಾವೆ. ಅವೆಲ್ಲ ನಮ್ಮ ಜೀವನಕ್ಕೆ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಶ್ನೆಗಳು. ಬಟ್ ಇದರಲ್ಲಿ ಪ್ರಶ್ನೆಗಳೇನು ಭಾಳ ಬಂದಿದ್ದಿಲ್ಲ, ಹಂಗಾಗಿ ನಾನು ತೊಗೊಂಡಿಲ್ಲ. ಹಂಗೆ ಅನೇಕ ಪ್ರಶ್ನೆಗಳಿಗೆ ಭಾಳ ಒಳ್ಳೆಯ ಸಮಂಜಸವಾಗಿರ್ತಕ್ಕಂಥ ಉತ್ತರವನ್ನೇ ಭಾಳ ತಾಳ್ಮೆಯಿಂದ ಕೊಡ್ತಾನೆ, ಅಷ್ಟು ಬಾಯಾರಿಕೆ ಆಗಿದ್ರೂ ಕೂಡ ಯುಧಿಷ್ಠಿರ. ಆವಾಗ ಇವನ ಉತ್ತರಗಳಿಂದ ಎಲ್ಲ ಅವನಿಗೆ ಸಂತೋಷ ಆಗ್ತದೆ. ಯಾರಿಗೆ? ಯಕ್ಷರಾಜಗೆ ಸಂಪ್ರೀತನಾಗ್ತಾನೆ ಅವನು. ಅವಾಗ ಹೇಳ್ತಾನೆ, ನೋಡ್ರಿ, ಈಗ ನಿನ್ನ 4 ಜನ ತಮ್ಮಂದಿರು ಸತ್ತಿದ್ದಾರೆ, ಇದರಲ್ಲಿ ಒಬ್ಬರನ್ನ ಮಾತ್ರ ನಾನು ಬದುಕಿಸ್ತೀನಿ ಅಂತ ಹೇಳ್ತಾನೆ. ನಿನಗೆ ಯಾರು ಬೇಕು ಕೇಳು, ನಿನಗೆ ಯಾರು ಬೇಕು ಅಂತ ಕೇಳ್ತಾನೆ. ಯುಧಿಷ್ಠಿರನು ಒಂದು ಕ್ಷಣನೂ ಯೋಚನೆ ಮಾಡಲ್ಲ, ನಕುಲನನ್ನು ಬದುಕಿಸು ಅಂತ ಕೇಳಿಸ್ತಾನೆ. ನಕುಲ ಬೇಕು, ನಕುಲನನ್ನು ಬದುಕಿಸ್ಬೇಕು. ಅದಕ್ಕೆ ಯಕ್ಷರಾಜ ಕೇಳ್ತಾನೆ, ಜಗತ್ತಿನಲ್ಲೇ ಶಕ್ತಿಶಾಲಿ ಭೀಮ, ಜಗದೇಕ ವೀರ ಅರ್ಜುನ ಬಿಲ್ವಿದ್ಯೆಯಲ್ಲಿ, ಇವರಿಬ್ಬರನ್ನ ಬಿಟ್ಟು ನಕುಲನ್ನ ಯಾಕೆ ಕೇಳ್ತೀನಿ ನೀನು? ಇವರಿಬ್ಬರಿಂದ ನಿನಗೆ ಪ್ರಯೋಜನಕ್ಕಾದ ಮುಂದೆ ಅಂಥ ಇಬ್ಬರನ್ನ ವೀರಾದಿ ವೀರರನ್ನು ಬಿಟ್ಟು ನಕುಲನನ್ನೇ ಬದುಕಿಸಂತ ಯಾಕೆ ಕೇಳ್ತೀಯ ಅಂದಾಗ ಅದರಲ್ಲಿ ಒಂದು ಧರ್ಮ ಸೂಕ್ಷ್ಮ ಐತೆ. ನೋಡ್ರಿ ಏನು ಹೇಳ್ತಾನೆ, ನಾನು ಕುಂತಿ ಪುತ್ರ ನಾನು ಬದುಕೀನಿ, ಮಾದ್ರಿ ಪುತ್ರ ನಕುಲ ಬದುಕಬೇಕು, ನನ್ನ ತಾಯಿಗೆ ಅನ್ಯಾಯ ಮಾಡಿದಂಗೆ ಆಗಲ್ಲ ನಾನು ಅಂತ ಹೇಳ್ತಾನೆ ಅವನು. ಧರ್ಮರಾಯನ ಧರ್ಮ ಸೂಕ್ಷ್ಮತೆ ಎಲ್ಲಿ ಅಡಗೈತೆ ಅಂದರೆ ಇಂಥಲ್ಲಿ ಅಡಗೈತೆ ಧರ್ಮರಾಯನ ಧರ್ಮ ಸೂಕ್ಷ್ಮತೆ. ಈಗ ಅವನು ಮನಸ್ಸು ಮಾಡಿದರೆ ಭೀಮನ್ನು ಅರ್ಜುನನ್ನು ಬದುಕಿಸಂತ ಕೇಳ್ಬೋದಾಗಿತ್ತು, ಆದರೆ ಅವನಲ್ಲಿ ಅಂಥ ಒಂದು ಸ್ವಾರ್ಥ ಇದ್ದಿಲ್ಲ. ಕುಂತಿ ಪುತ್ರನಾಗಿ ನಾನು ಇವತ್ತು ಬದುಕಿದ್ದೀನಿ, ಇನ್ನೊಬ್ಬ ಬೇಕಂತಂದರೆ ಮಾದ್ರಿ ಪುತ್ರ ನಕುಲ ಬದುಕಬೇಕು. ಅವಾಗ ನಾನು ನನ್ನ ತಾಯಿಗೆ, ಯಾಕಂದರೆ ಆಕೆ ತಾಯಿ ಮಾದ್ರಿ ಸಾಯುವಾಗ ಭಾಷೆ ತೊಗೊಂಡಿರ್ತಾಳೆ ಇವನಿಂದ, ಯುಧಿಷ್ಠಿರನಿಂದ, ನನ್ನ ಪುತ್ರನನ್ನು ನೀನು ಜೋಪಾನವಾಗಿ ಸಲಹಬೇಕು ಅಂತಕ್ಕಂಥದ್ದು. ಹಂಗಾಗಿ ನನ್ನ ತಾಯಿಗೆ ನಾನು ಒಂದು ಭಾಷೆ ಕೊಟ್ಟಿದ್ದೀನಿ, ಹಂಗಾಗಿ ಕುಂತಿ ಪುತ್ರ ನಾನು ಬದುಕಿದರೆ ಮಾದ್ರಿ ಪುತ್ರ ಒಬ್ಬನು ಬದುಕಿರಬೇಕು ಅಂತಕ್ಕಂಥದ್ದನ್ನು ಇವನ ಒಂದು ಧರ್ಮನಿಷ್ಠೆಗೆ ಮೆಚ್ತಾನೆ ಅವನು. ಯಾರೋ ಯಕ್ಷರಾಜ ಮೆಚ್ಚಿ ಏನು ಮಾಡ್ತಾನೆ, ಎಲ್ಲರನ್ನೂ ಬದುಕಿಸ್ತಾನೆ, ಎಲ್ಲರನ್ನೂ ಸಹ ಬದುಕಿಸ್ತಾನೆ. ಅವಾಗ ಹೇಳ್ತಾನೆ, ಪ್ರತ್ಯಕ್ಷಾಕನ ಯಕ್ಷರಾಜ ಅಂತಕ್ಕಂಥವನು ಅವನೇ ಯಮಧರ್ಮ. ಧರ್ಮರಾಯನ ಒಂದು ಯಮಧರ್ಮನ ಮಾನಸ ಪುತ್ರನೇ ಯುಧಿಷ್ಠಿರ ಅಂತಕ್ಕಂಥವನು. ಆ ಒಂದು ಧರ್ಮರಾಯ ಇವರನ್ನು ಒಂದು ಪರೀಕ್ಷೆ ಮಾಡಬೇಕಾಗಿ ಆವೇಶದಿಂದ ಬಂದಿರ್ತಾನಲ್ಲಿ ಯಕ್ಷರಾಜರಾಗಿ. ಇಂಥ ಅನೇಕ ಪ್ರಶ್ನೆಗಳನ್ನು ಕೇಳಿ ಮತ್ತು ಎಲ್ಲರನ್ನು ಅವನು ಯಮಧರ್ಮ ಬದುಕಿಸ್ತಾನೆ. ಎಲ್ಲರನ್ನು ಬದುಕಿಸಿದ ಯಮಧರ್ಮ. ಅವಾಗ ಭಾಳ ಸಂತೋಷ ಆಗ್ತದೆ ಯಮರಾಜ್ಗೆ, ಯಾಕೆಂದರೆ ಸ್ವತಃ ತಂದೆ ಆಗಬೇಕು. ಯಮರಾಜನ ಮಗನೇ ಧರ್ಮರಾಯ, ಮಾನಸ ಪುತ್ರ ಅಂತ ಏನು ಹೇಳ್ತೀವಲ್ಲ, ಒಂದು ಯಮಧರ್ಮರಾಯನ ಒಂದು ವರದಿಂದ ಹುಟ್ಟಿರ್ತಕ್ಕಂಥ, ಮಂತ್ರದ ವರದಿಂದ ಹುಟ್ಟಿರ್ತಕ್ಕಂಥವನು ಯುಧಿಷ್ಠಿರ. ಹಂಗಾಗಿ ಅವ್ರಿಗೆ ಭಾಳ ಸಂತೋಷ ಆಗ್ತೈತಿ. ನಿಮಗೇನಾದರೂ ಒಂದು ವರ ಕೊಡ್ತೀನಿ ಕೇಳು ಅಂತಕ್ಕಂಥದ್ದನ್ನು ಹೇಳ್ತಾನೆ ಯಮಧರ್ಮ. ನಿಮಗೆ ಒಂದು ವರವನ್ನು ಕೊಡ್ತೀನಿ. ಆಗ ನೋಡ್ರಿ ಎಂಥ ವರ ಕೊಡ್ತಾನಂತಂದರೆ ಯಮಧರ್ಮ, ಅಜ್ಞಾತವಾಸದಲ್ಲಿ ನಿಮ್ಮ ವೇಷ ಪರಿವರ್ತನೆಗೆ ಸಹಾಯ ಮಾಡುವೆ. ಮುಂದೆ ನೀವು ವನವಾಸ 12 ವರ್ಷ ಮುಗಿಸಿದ ಮೇಲೆ 1 ವರ್ಷ ಅಜ್ಞಾತವಾಸ ಏನು ಮಾಡಬೇಕಲ್ಲ ನೀವು. ಆ ಸಮಯದಲ್ಲಿ ಅಜ್ಞಾತವಾಸ ಅಂದರೆ ಯಾರಿಗೂ ಗೊತ್ತಾಗಬಾರ್ದು, ಇವರು ಪಾಂಡವರು, ಇವರು ದ್ರೌಪದಿ ಅಂತಕ್ಕಂಥದ್ದು ಯಾರಿಗೂ ಗೊತ್ತಾಗಬಾರ್ದು. ಹಂಗೆ ಗೊತ್ತಾಗದಂಗೆ ಒಂದು ನಿಮ್ಮ ವೇಷ ಪರಿವರ್ತನೆ ಮಾಡೋದಕ್ಕೆ ನಾನು ಸಹಾಯ ಮಾಡ್ತೀನಿ. ಆ ಸಮಯದಲ್ಲಿ ನಿಮ್ಮ 6 ಜನಕ್ಕೂ ನಾನು ಸಹಾಯ ಮಾಡ್ತೀನಿ. ಅಂಥ ವರವನ್ನು ನಾನು ನಿಮಗೆ ದಯಪಾಲಿಸ್ತೀನಿ ಅಂತಕ್ಕಂಥದ್ದನ್ನು ವರವನ್ನು ಕೊಡ್ತಾನೆ. ಅದೇ ರೀತಿ ಯಮಧರ್ಮರಾಯ ಹೋಗ್ತಾರೆ. ಆಗ ಎಲ್ಲರೂ ವಾಪಸ್ ಬರ್ತಾರೆ. ಇವರು 5 ಜನನೂ ಸಹ ದ್ರೌಪದಿ ಎಲ್ಲಿದ್ದಲ್ಲ ಅಲ್ಲಿಗೆ ವಾಪಸ್ಸು ನೀರು ಕುಡಿದು ಆರಾಮಾಗಿ ಬರ್ತಾರೆ. ಬಂದು ಇಲ್ಲ ನಡೆದಿರ್ತಕ್ಕಂಥ ಸಂಗತಿಯನ್ನು ದ್ರೌಪದಿಗೆಲ್ಲ ಹೇಳ್ತಾರೆ. ಆಗ ಇವರೆಲ್ಲರಿಗೂ ಒಂದೊಂದು ಕೆಲಸ ಹೇಳಿದ್ದ. ಯಾರೋ ಶ್ರೀಕೃಷ್ಣ ಹೇಳಿದ್ದ, ಅರ್ಜುನ ಏನು ಮಾಡಬೇಕು, ಭೀಮ ಏನು ಮಾಡಬೇಕು, ನಕುಲ ಸಹದೇವರು ಏನು ಮಾಡಬೇಕು ಅಂತಕ್ಕಂಥದ್ದು. ಯುಧಿಷ್ಠಿರ ದ್ರೌಪದಿ ಇವರಿಬ್ಬರು ಮಾತ್ರ ಜೊತೆಗೆ ಇದ್ದು ಕಾಡಿನಲ್ಲಿ ಋಷಿಮುನಿಗಳ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಸಲಹೆಯನ್ನು ಶ್ರೀಕೃಷ್ಣ ಕೊಟ್ಟಿರ್ತಾನೆ. ಅರ್ಜುನನಿಗೆ ನೀನು ಮಹಾದೇವನ ತಪಸ್ಸು ಮಾಡು, ಪಾಶುಪತಾಸ್ತ್ರ ಪಡೆ ಅಂತಕ್ಕಂಥ ಒಂದು ಮಾರ್ಗದರ್ಶನ ಹೇಳಿರ್ತಾರೆ. ಭೀಮನಿಗೆ ಕೂಡ ನೀನು ಆಂಜನೇಯನ ಒಂದು ತಪಸ್ಸನ್ನು ಮಾಡಿ ಆಂಜನೇಯನಿಂದ ಶಕ್ತಿಯನ್ನು ಪಡ್ಕೊಳ್ಳೋದೇ ಅಂತ ಒಂದು ಮಾರ್ಗದರ್ಶನ ಹೇಳಿರ್ತಾರೆ ಶ್ರೀಕೃಷ್ಣ.
ನಕುಲ ಸಹೋದರಿಗೆ ಅಶ್ವಿನಿ ದೇವತೆಗಳಿಂದ ನೀವು ಒಂದು ಆಯುರ್ವೇದದ ಒಂದು ಚಿಕಿತ್ಸೆಯನ್ನು ಕಲೀರಿ ಅಂತಕ್ಕಂಥದ್ದನ್ನು ಹೇಳಿರ್ತೀನಿ. ಯಾಕಂದರೆ ಮುಂದೆ ಆ ಒಂದು ಯುದ್ಧದಲ್ಲಿ ಅದು ಭಾಳ ಉಪಯೋಗ ಆಕತ್ತೆ. ನಕುಲ ಸಹದೇವರಿಂದ ಆ ಒಂದು ಗಾಯಗೊಂಡಿರ್ತಕ್ಕಂಥ ಸೈನಿಕರಿಗೆ ಆ ಒಂದು ಸಂಜೀವಿನಿ ಅಂತ ಏನು ಹೇಳ್ತೀವಲ್ಲ, ಅದರಿಂದ ಬದುಕಿಸ್ದಾಗ ಅದರಿಂದ ಗುಣವನ್ನು ಮಾಡ್ತಕ್ಕಂಥದ್ದು, ಗಾಯಗಳನ್ನು ಗುಣ ಮಾಡ್ತಕ್ಕಂಥದ್ದು, ಚಿಕಿತ್ಸೆ ಕೊಡ್ತಕ್ಕಂಥದ್ದು, ಅದಕ್ಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶಕ್ಕೆ. ಹಂಗೆ ಯುಧಿಷ್ಠಿರ ಮತ್ತು ದ್ರೌಪದಿಯನ್ನು ಕಾಡಿನಲ್ಲಿ ಬಿಟ್ಟು ಇವರೆಲ್ಲರೂ ಒಂದೊಂದು ಕಡೆಗೆ ಹೋಗ್ತಾರೆ. ಅವ್ರಿಗೆ ಏನೇನು ಶ್ರೀಕೃಷ್ಣ ಹೇಳಿದ್ನೋ ಅದನ್ನು ಒಂದು ಸಾಧನೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಅದೇನು ಮುಂದೆ ಸಾಧನೆ ಮಾಡ್ಬೇಕಂತಂದ್ರೆ ಅದು ಯುದ್ಧಕ್ಕಾಗಿಯೇ ಇವರು ಪ್ರಿಪೇರ್ ಆಗೋಕ್ಕೆ, ಪೂರ್ವ ಸಿದ್ಧತೆ, ಪ್ರತಿಯೊಂದು ಕೆಲಸಕ್ಕೂ ಸಿದ್ಧತೆ ಆಗೋಕ್ಕೆ. ಅದೇ ರೀತಿ ಭೀಮ ಏನು ಮಾಡ್ತಾನೆ, ಹನುಮಂತನ ಆಂಜನೇಯನ ಕುರಿತು ತಪಸ್ಸು ಮಾಡೋಕ್ಕೆ ಹೋಗ್ತಾನೆ. ಒಂದು ಬೆಟ್ಟದ ಮೇಲೆ ಹೋಗ್ತಾನೆ ಆ ತಪಸ್ಸು ಮಾಡೋದಕ್ಕೆ. ಅಲ್ಲೇನಾಗ್ತದೆ, ಇವನು ದಾರಿಗೆ ಅಡ್ಡಲಾಗಿ ಒಂದು ಕೋತಿ ಮಲಗಿರ್ತೈತಿ. ಆ ಕೋತಿಯನ್ನು ಅದ್ರ ಬಾಲ ಅಡ್ಡ ಆಗಿರ್ತದೆ, ಅಷ್ಟು ದಪ್ಪ ಇರ್ತದೆ ಅದ್ರ ಬಾಲ ಅದು ಏನಂದ್ರೆ ತೆಗಿಯಲ್ಲ. ಅದು ಇವರೇನು ಮಾಡ್ತಾನೆ, ತಾನೇ ಬಾಲ ಎತ್ತಿ ತೆಗಿಯಕ್ಕೆ ಹೋಗ್ತಾನೆ, ಅದು ಸಾಧ್ಯನೇ ಆಗಲ್ಲ. ಅವನಿಗೆ ಒಂಥರ ಆಗಿಬಿಡ್ತದೆ. ಯಾಕಂದ್ರೆ ಅವ್ನು ಶಕ್ತಿಶಾಲಿ ಭೀಮ. ಅವನು ಒಂದು ಗುಡ್ಡವನ್ನೇ, ಒಂದು ಮರವನ್ನೇ ಅಲ್ಲ ಎತ್ತಿ ಬಿಸಾಕನು ಒಂದು ಕೋತಿಯ ಬಾಲವನ್ನು ಅಲ್ಲಾಡ್ಸೋಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲಲ್ಲ ಅಂತಕ್ಕಂಥದ್ದು ಸಿಟ್ಟು ಬಂದುಬಿಡ್ತೈತೆ ಅವನಿಗೆ. ಅವಾಗೇನು ಮಾಡ್ತಾನೆ, ಆ ಕೋತಿಯನ್ನು ಹೊಡೆಯೋದಕ್ಕೆ ಗದೆಯನ್ನು ಎತ್ತುತ್ತಾನೆ. ಗದೆಯನ್ನು ಎತ್ತಿ ಹಿಂಗೆ ಹೊಡೆಯೋಕೆ ಹೋಗ್ತಾನೆ, ಆ ಗದೆನೇ ಪುಡಿ ಆಗಿಬಿಡ್ತೈತಿ. ಆ ಗದೆ ಅಂತಕ್ಕಂಥದ್ದು ಪುಡಿ ಆಗಿಬಿಡ್ತೈತಿ. ಅಂಥ ಶಕ್ತಿಶಾಲಿಯಾಗಿರ್ತಕ್ಕಂಥ ಗದೆ ಅದು. ಅವಾಗ ಅವನಿಗೆ ಏನು ಮಾಡೋಕ್ಕಂಬದು ಗೊತ್ತಾಗಲ್ಲ. ಅವಾಗ ಆ ಹನುಮಂತ ಆಂಜನೇಯ ಪ್ರಕಟ ಆಗ್ತಾನೆ ಅವಾಗ ಭೀಮನಿಗೆ. ಯಾಕಂದರೆ ಭೀಮ ವಾಯುಪುತ್ರ ಅಂತೀವಿ ನಾವು. ಭೀಮನು ಅಂದರೆ ವಾಯುದೇವರ ಒಂದು ವರದಿಂದ ಹುಟ್ಟಿರ್ತಕ್ಕಂಥವನು ವಾಯುಪುತ್ರ. ಹನುಮಂತನು ಸಹ ವಾಯುಪುತ್ರನೇ. ಹಾಗಾಗಿ ಅವಾಗ ಆಂಜನೇಯ ಯಾವಾಗ ಹನುಮಂತ ಪ್ರಕಟ ಆಗ್ತಾನೋ ಅವಾಗ ನಮಸ್ಕಾರ ಮಾಡ್ತಾನೆ ಭೀಮ. ಕ್ಷಮಿಸಿ ಭಗವಂತ, ನಾನು ತಪ್ಪು ಮಾಡಿಬಿಟ್ಟೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅವಾಗ ಹನುಮಂತನಿಂದ ಶಕ್ತಿಯ ರಹಸ್ಯವನ್ನು ಪಡೆದ ಭೀಮ ಆ ಶಕ್ತಿಯನ್ನು ಗಳಿಸ್ತಕ್ಕಂಥದ್ದು ಹೇಗೆ, ಅದನ್ನು ಹೆಂಗೆ ನಾವು ಸಂಚಯ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಹನುಮಂತನಿಂದ ಭೀಮ ಎಲ್ಲವನ್ನು ಪಡ್ಕೊಳ್ತಾನೆ. ಅವಾಗ ಹೇಳ್ತಾನೆ ನೋಡ್ರಿ ಹನುಮಂತ, ಮನಸ್ಸು ಸ್ಥಿರವಾಗಿರಬೇಕು. ಯಾವುದೇ ಕೆಲಸ ಮಾಡಲಿ ಮನಸ್ಸು ಸ್ಥಿರವಾಗಿರಬೇಕು. ಸ್ಥಿತಪ್ರಜ್ಞತೆ ಅಂತ ಏನು ಹೇಳ್ತೀವಲ್ಲ, ಸೋಲು ಬರಲಿ ಗೆಲುವು ಬರಲಿ, ಮನಸ್ಸು ಅಂತಕ್ಕಂಥದ್ದು ಬಹಳ ಸ್ಥಿರವಾಗಿರಬೇಕು ಅಂತಕ್ಕಂಥದ್ದನ್ನು. ಚಂಚಲ ಮನಸ್ಸು ಅಂತಕ್ಕಂಥದ್ದು ಇರಬಾರ್ದು. ಚಂಚಲ ಮನಸ್ಸೇ ನಮ್ಮೆಲ್ಲ ಅನಾಹುತಗಳಿಗೆ ಕಾರಣ ಆಗುತ್ತೆ. ಹಾಗಾಗಿ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಬೇಕು, ಅಂಥ ಒಂದು ಕಲೆಯನ್ನು ರೂಢಿ ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನು ಒಂದು ಬೋಧನೆಯನ್ನು ಹನುಮಂತನಿಂದ ಎಲ್ಲ ಕಲ್ತ್ಕೊಂತಾನೆ. ಅದೇ ರೀತಿ ಆಶೀರ್ವಾದ ಮಾಡ್ತಾನೆ ಹನುಮಂತ. ಆಂಜನೇಯ ಆಶೀರ್ವಾದ ಮಾಡಿ ಮುಂದೆ ಎಲ್ಲ ರೀತಿಯ ಒಂದು ಒಳ್ಳೆಯದಾಗುತ್ತೆ ಅಂತಕ್ಕಂಥ ಒಂದು ಆಶೀರ್ವಾದವನ್ನು ಮಾಡ್ತಾನೆ. ಇತ್ತ ಹಸ್ತಿನಾಪುರದಲ್ಲಿ ದುರ್ಯೋಧನ ಏನು ಮಾಡ್ತಾ ಇರ್ತಾನೆ, ಮುಂದಿನ ಯುದ್ಧಕ್ಕೆ ಅಭ್ಯಾಸ ಮಾಡ್ತಾ ಇರ್ತಾನೆ ಅವನು. ಯಾಕಂದರೆ ಗದಾಯುದ್ಧದಲ್ಲಿ ಪ್ರವೀಣ. ಗದಾಯುದ್ಧದಲ್ಲಿ ದುರ್ಯೋಧನನನ್ನು ಸೋಲ್ಸರು ಯಾರೂ ಇಲ್ಲ. ಯಾಕಂದರೆ ಅವನು ಬಲರಾಮನ ಶಿಷ್ಯ. ಹಂಗಾಗಿ ಅವನು ಮುಂದಿನ ಯುದ್ಧಕ್ಕೆ ತಯಾರಿಯನ್ನು ಬೇರೆ ಬೇರೆ ಮಲ್ಲರ ಜೊತೆಗೆ ಯುದ್ಧವನ್ನು ಮಾಡೋಕ್ಕೆ ಪ್ರಾಕ್ಟೀಸನ್ನು ಮಾಡ್ಕೊಳ್ತಾ ಇರ್ತಾನೆ. ಪಾಂಡವರು ತಪಸ್ಸಿನಿಂದ ಶಕ್ತಿಯನ್ನು ಒಗ್ಗೂಡಿಸುತ್ತಿರುವ ಸುದ್ದಿ ತಿಳಿದ ಶಕುನಿ. ಬಹುತೇಕ ಇಂಥ ವಿಚಾರಗಳೆಲ್ಲ ಗೂಢಚಾರರಿಂದ ಗೊತ್ತಾಗ್ತವೆ. ಇವತ್ತು ಈಗ ನಮ್ಮ ದೇಶದಲ್ಲಿ ಸಹ ಒಂದು ಗೂಢಚಾರ ವ್ಯವಸ್ಥೆ ಅಂತ ಇರ್ತದೆ. ಪ್ರತಿ ರಾಜ್ಯದಲ್ಲಿ ಒಂದು ಗುಪ್ತಚರ ಇಲಾಖೆ ಅಂತ ಇರ್ತದೆ. ಅದೇ ರೀತಿ ನಮ್ಮ ದೇಶದಲ್ಲಿ ಒಂದು ಗೂಢಚಾರ ವ್ಯವಸ್ಥೆ ಅಂತ ಇರ್ತದೆ. ಅದು ಬೇರೆ ಬೇರೆ ದೇಶದ ಮಾಹಿತಿಯನ್ನು ಕಲೆ ಆಗ್ತಕ್ಕಂಥದ್ದು. ನಮ್ಮ ದೇಶಕ್ಕೆ ಏನಾದರೂ ಆಪತ್ತು ಆಗ್ತಕ್ಕಂಥ ಸನ್ನಿವೇಶಗಳು ಎದುರಾದರೆ ಅದ್ರ ಬಗ್ಗೆ ಮುಂಚೆ ಮಾಹಿತಿ ಕೊಡ್ತಕ್ಕಂಥದ್ದು. ಹಾಗೆ ಇವರು ಗೂಢಚಾರರಿಂದ ತಿಳ್ಕೊತಾರೆ ಪಾಂಡವರು ಏನು ಮಾಡ್ತಾ ಇದ್ದಾರೆ ಅವರು ವನವಾಸದಲ್ಲಿ. ಇವರು ಪಾಂಡವರು ವನವಾಸದಲ್ಲಿ ಹೋದರೂ ಸುಮ್ಮನೆ ಬಿಟ್ಟಿಲ್ಲ, ಅವ್ರ ಹಿಂದೆ ಗೂಢಚಾರನ ಬಿಟ್ಟಿದ್ರು. ಇವ್ರು ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾ ಇದ್ದಾರೆ ಅಂತಂದು. ಇವರು 12 ವರ್ಷಗಳ ಕಾಲ ಇವರೆಲ್ಲ ತಮ್ಮ ಶಕ್ತಿಯನ್ನು ವೃದ್ಧಿಸ್ಕೊಳ್ತಾ ಇದ್ದಾರೆ, ತಮ್ಮ ಶಕ್ತಿಯನ್ನು ಹೆಚ್ಚೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ವಿಷಯ ಶಕುನಿಗೆ ಗೊತ್ತಾಗ್ತದೆ. ಅವನು ಅದನ್ನು ಹೇಳ್ತಾನೆ ಕೌರವರನ್ನು ಕರೆದು. ನೋಡ್ರಿ, ಅವನು ಹೇಳ್ತಾನೆ ಶಕುನಿ, ಅಜ್ಞಾತವಾಸದ 1 ದಿನ ಮೊದಲು ದ್ರೌಪದಿ ಅಪಹರಣ ಮಾಡೋಣ. ಮೊದಲೇ ಪ್ಲ್ಯಾನ್ ಮಾಡ್ತಾನಲ್ಲಿ. ಈ ವನವಾಸಕ್ಕೆ ಕಳಿಸಿ ಅಜ್ಞಾತವಾಸ ಮುಗಿದ ಮೇಲೆ 1 ದಿವಸ ಮುಂಚೆನೇ ಅವ್ರನ್ನ ಗುರುತಿಡಿದು ಬಿಡೋದು. ಪಾಂಡವರು ಇವ್ರು ಹೌದು ಅಂತ ಗುರುತಿಡಿದು ಬಿಡೋದು. ಅವರಲ್ಲಿ ಒಬ್ಬರನ್ನ ಗುರುತಿಡಿದ್ರೆ ಸಾಕು. ಮತ್ತು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಇದು ಒಂದು ಕರಾರಾಗಿರ್ತದೆ ಅವ್ರು. ಹಾಗಾಗಿ ಅವ್ರನ್ನ ಒಂದೇ ದಿವಸ ಇದ್ದಂಗೆ ನಾವು ಒಟ್ಟು ಅದು ಮುಗಿದರೊಳಗೆ ನಾವು ಗುರುತಿಡಬೇಕು, ಮತ್ತು ಅವರನ್ನು ಕಳಿಸೋಣ ಅಂತಕ್ಕಂಥ ಒಂದು ಪ್ಲ್ಯಾನನ್ನು ಶಕುನಿ ಮಾಡ್ತಾನೆ ಕೌರವರಿಗೆ.
ಆಗ ರಕ್ಷಣೆಗೆ ಬರುವರು. ಆ ದ್ರೌಪದಿಯನ್ನು ಅಪಹರಣ ಮಾಡಿಬಿಟ್ರೆ ನಾವು ಅಜ್ಞಾತವಾಸದಲ್ಲಿ, ಆವಾಗ ಪಾಂಡವರು ಸಹಜವಾಗಿ ಆಕೆಯ ರಕ್ಷಣೆಗೆ ಬರ್ತಾರೆ. ಆವಾಗ ನಾವು ಗುರುತಿಡಿತೀವಿ ಪಾಂಡವ್ರನ್ನ ಗುರುತಿಡಿದು ಬಿಟ್ಟರೆ ಕರಾರಿನ ಪ್ರಕಾರ ಮತ್ತೆ ಅವ್ರು 12 ವರ್ಷ ವನವಾಸ ಹೋಗ್ಬೇಕು, ಮತ್ತೆ 1 ವರ್ಷ 13 ವರ್ಷ ನಾವು ಆರಾಮಿರ್ಬೋದಲ್ಲ. ಮತ್ತು ಇಂದ್ರಪ್ರಸ್ಥದಲ್ಲಿ ಹಸ್ತಿನಾಪುರದಲ್ಲಿ 2 ರಾಜ್ಯಗಳಲ್ಲಿ ನಾವು ಆರಾಮಿರ್ಬೋದಲ್ಲ ಅಂತಕ್ಕಂಥದ್ದು ಒಂದು ಯೋಚನೆ ಇವರಿಗೆ. ಇಲ್ಲಿ ವನವಾಸದಲ್ಲಿ ಬಹುತೇಕ ವನವಾಸದಲ್ಲಿ ಏನಂದರೆ ಕುಟೀರಗಳನ್ನು ನಿರ್ಮಿಸ್ಕೊಂಡು ಇರ್ತಾಯಿದ್ರು. ಮೊದಲೆಲ್ಲ ಋಷಿಮುನಿಗಳು ಅದೇ ರೀತಿ ಇರ್ತಾಯಿದ್ರು. ಕುಟೀರಗಳಂದರೆ ಒಂದು ಕಾಡಿನಲ್ಲಿ ಸಿಗ್ತಕ್ಕಂಥ ಒಂದು ಬಿದಿರನ್ನಾಗಿರಲಿ ಅಥವಾ ಹುಲ್ಲನ್ನು ಕಟ್ಕೊಂಡು ಅದರಲ್ಲೇ ಒಂದು ಬಿಸಿಲು ಮಳೆಗೆ ರಕ್ಷಣೆ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ. ನದಿಯಲ್ಲಿರ್ತದೆ, ನೀರಿರ್ತಿತ್ತು, ಗೆಡ್ಡೆ ಗೆಣಸು ಹಣ್ಣು ಹಂಪಲು ಇರ್ತಿದ್ದು ಅವನು ತಿಂದ್ಕೊಂಡಿರ್ತಕ್ಕಂಥದ್ದು. ಇದೇ ರೀತಿ ಅವರು ಒಂದು ಕುಟೀರವನ್ನು ನಿರ್ಮಾಣ ಮಾಡಿಕೊಂಡು ಯುಧಿಷ್ಠಿರ ಮತ್ತು ದ್ರೌಪದಿ ಇದ್ದರು. ಉಳಿದರೆಲ್ಲರೂ ಇವ್ರು 4 ಜನ ಸಹ ಅವರವ್ರ ಶಕ್ತಿ ಗಳಿಸೋದಕ್ಕೆ ಹೋಗಿದ್ದರು. ಅಶ್ವಿನಿ ದೇವತೆಗಳಿಂದ ವರ ಪಡೆದ ನಕುಲ ಸಹದೇವರು. ನೋಡ್ರಿ, ಇವತ್ತಿಗೂ ನಾವು ಆಯುರ್ವೇದ ಅಂತ ಏನು ಹೇಳ್ತೀವಲ್ಲ, ಆಯುರ್ವೇದ ನಮ್ಮ ಭಾರತೀಯ ಮೂಲದ ಆಯುರ್ವೇದ. ಇದು ಮಹಾಭಾರತದಿಂದನೇ ಬಂದಿರತಕ್ಕಂಥದ್ದು. ನೋಡ್ರಿ, ಅಶ್ವಿನಿ ದೇವತೆಗಳಿಂದ ಅಂದರೆ ಆಯುರ್ವೇದ ಅಂತಂದರೆ ಗಿಡಮೂಲಿಕೆಗಳಿಂದ ನಮ್ಮ ಒಂದು ಆರೋಗ್ಯವನ್ನು ಸುಧಾರಣೆ ಮಾಡೋದಕ್ಕೆ ಆ ಒಂದು ಗಿಡಮೂಲಿಕೆಗಳಿಂದ ಅದರ ರಸವನ್ನಾಗಿರ್ಬೋದು ಅದನ್ನು ತೆಗೆದು ಮಾಡ್ತಕ್ಕಂಥದ್ದು ಅಂಥದ್ದು ಒಂದು ಆಯುರ್ವೇದ ಅಂತಕ್ಕಂಥದ್ದು. ಅಂಥ ಆಯುರ್ವೇದ ಚಿಕಿತ್ಸೆಯನ್ನು ಇವರೆಲ್ಲರೂ ಅಶ್ವಿನಿ ದೇವತೆಗಳಿಂದ ಕಲ್ತ್ಕೊಂಬಂದರು. ಯಾರು? ನಕುಲ ಸಹದೇವ. ಯಾಕಂದರೆ ಅಶ್ವಿನಿ ದೇವತೆಗಳ ವರಪ್ರಸಾದದಿಂದ ಹುಟ್ಟಿರ್ತಕ್ಕಂಥವ್ರು ನಕುಲ ಸಹದೇವರು. ಅಶ್ವಿನಿ ದೇವತೆಗಳ ವರಪ್ರಸಾದದಿಂದ ಮಾದರಿಯ ಮೂಲಕ ಹುಟ್ಟಿರ್ತಕ್ಕಂಥವ್ರು ನಕುಲ ಸಹದೇವರು. ಹಾಗಾಗಿ ಅವರ ನಾವಾಗೇನು ಗಾಡ್ ಫಾದರ್ ಅಂತ ಏನು ಹೇಳ್ತೀವಲ್ಲ, ಹಂಗೆ ಅವರ ಒಂದು ವರವನ್ನು ಪಡ್ಕೊಂಬಂದರು. ಅದು ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಬಹಳ ಅನುಕೂಲ ಆಗ್ತದೆ. ಈತ ಅರ್ಜುನ ಏನು ಮಾಡ್ತಾನೆ? ಪಾಶುಪತಾಸ್ತ್ರ ಪಡೆಯಲು ಅರ್ಜುನನ ತಪಸ್ಸು, ಮಹಾದೇವ ಶಿವನ ತಪಸ್ಸನ್ನು ಮಾಡ್ತಾನೆ ಪಾಶುಪತಾಸ್ತ್ರವನ್ನು ಪಡೆಯೋದಕ್ಕೆ. ಯಾಕಂದರೆ ಅದು ಪಾಶುಪತಾಸ್ತ್ರ, ಶಿವನ ಒಂದು ಪಾಶುಪತಾಸ್ತ್ರ ಬಹಳ ಅದ್ವಿತೀಯವಾಗಿರ್ತಕ್ಕಂಥದ್ದು. ಅದು ಮುಂದೆ ಇವರ ಕುರುಕ್ಷೇತ್ರ ಯುದ್ಧದಲ್ಲಿ ಬಹಳ ಅನುಕೂಲ ಆಗ್ತದೆ. ಆ ಉದ್ದೇಶಕ್ಕೆ ಅವನು ಅದನ್ನು ಪಡೆಯೋದಕ್ಕೆ ತಪಸ್ಸನ್ನು ಮಾಡ್ತಾನೆ. ಈತ ದ್ರೌಪದಿ ಮತ್ತು ಯುಧಿಷ್ಠಿರೇನು ಕುಟೀರದಲ್ಲಿದ್ದರಲ್ಲ, ಆ ಕುಟೀರಕ್ಕೆ ಇದ್ದಕ್ಕಿದ್ದಂಗೆ ಏನಾಯ್ತು ಅಂತಂದರೆ ದೂರ್ವಾಸ ಮುನಿಯ ಬಳಗ ಆಗಮನ. ಇಲ್ಲಿ ದೂರ್ವಾಸ ಅಂತಕ್ಕಂಥ ಒಬ್ಬ ಋಷಿ, ಆತನ ಹೆಸರೇ ದೂರ್ವಾಸ ಅಂದರೆ ಸಿಟ್ಟಿಗೆ ಇನ್ನೊಂದು ಹೆಸರೇ ದೂರ್ವಾಸ. ನಾವು ಬಹುತೇಕ ಏನಾದರೂ ಸಿಟ್ಟು ಜಾಸ್ತಿ ಇರೋರನ್ನ ಏನು ದೂರ್ವಾಸ ಮುನಿ ಮಾಡ್ದಂಗೆ ಮಾಡ್ತೀಯಲ್ಲ ಅಂತ. ದೂರ್ವಾಸ ಮುನಿ ಅಂತಂದರೆ ಸಿಟ್ಟಿಗೆ ಇನ್ನೊಂದು ಹೆಸರು. ಬಹಳ ಕೋಪಿಷ್ಟ ಮುನಿ. ತಾನೇನಾದರೂ ಒಂದು ಅವ್ರಿಗೇನಾದರೂ ಅದಕ್ಕೇನಾದರೂ ತೊಂದರೆ ಆಗಿಬಿಟ್ರೆ ಶಾಪ ಕೊಟ್ಬಿಡೋದು ಅಂಥ ಒಬ್ಬ ದೂರ್ವಾಸ ಮುನಿ, ಭಾಳ ಸಿಟ್ಟಿಗೆ ಹೆಸರಾಗಿರ್ತಕ್ಕಂಥ ಒಬ್ಬ ಋಷಿ. ಆ ಋಷಿ ಏನು ಮಾಡಿದರು, ಇವರ ಕುಟೀರಕ್ಕೆ ಬಂದುಬಿಟ್ರು. ಅವರ ಋಷಿ ಒಂದೇ ಬರಲಿಲ್ಲ, ಅವರ ಒಂದು ಶಿಷ್ಯರ ಸಮೇತ ಬಂದರು. ಆ ಶಿಷ್ಯರು ಸುಮಾರು 100ಕ್ಕೂ ಮೇಲೆ ಅಂತ ಹೇಳ್ತಾರೆ. 1000 ಅಂತಾರೆ. ಮೊನ್ನೆ ಒಂದು ಇದರಲ್ಲಿ 10,000 ಅಂತ ಬಂದಿದೆ. ಮೊನ್ನೆ 10,000 ಅಂತ ಬಂದಿದೆ ಒಂದು ಪ್ರಶ್ನೋತ್ತರ ಮಾಲಿಕೆಯಲ್ಲಿ. ಹೌದು, ಒಂದು 100 ಅಥವಾ 10,000 ಅಂತ ಕೇಳ್ರಿ. 10,000 ಶಿಷ್ಯರು ಜೊತೆಗೆ ಅವರು ಏನು ಮಾಡಿದರು, ಇವ್ರ ಹತ್ರ ಬಂದುಬಿಟ್ರು. ಹಾಗೆ ಹಂಗೆ ಅಂತಂದರೆ ಯಾರೇ ಋಷಿಮುನಿಗಳು ಬರಲಿ, ಅವ್ರ ಶಿಷ್ಯರು ಬರಲಿ, ಅವರಿಗೆಲ್ಲ ಒಂದು ಉಪಚಾರವನ್ನು ಮಾಡಬೇಕಾಗಿತ್ತು. ಒಂದು ಭೋಜನದ ಉಪಚಾರ ಆಗಿರಲಿ, ಎಲ್ಲ ಉಪಚಾರವನ್ನು ಮಾಡಬೇಕಾಗಿತ್ತು. ಬಟ್ ಇವರು ವನವಾಸದಲ್ಲಿದ್ದಾರೆ, ಇವ್ರ ಹತ್ರ ಏನೂ ಇಲ್ಲ. ಯುಧಿಷ್ಠಿರ ದ್ರೌಪದಿ ಇಬ್ಬರೇ ಇದ್ದಾರೆ, ಅವ್ರ ಹತ್ರ ಏನೂ ಇಲ್ಲ. ಏನು ಮಾಡೋಣಪ್ಪ, ನಾವೇನಾದರೂ ಇವ್ರಿಗೆ ಉಪಚಾರ ಸರಿಗೆ ಮಾಡಲಿಲ್ಲದ್ರೆ ಅವ್ರು ಮತ್ತೆ ಸಿಟ್ಟಾಗಿ ನಮಗೆ ಶಾಪವನ್ನು ಕೊಟ್ಬಿಡ್ತಾರೆ ಅಂತಕ್ಕಂಥದ್ದು ಗಲಿಬಿಲಿ ಆಯ್ತು ದ್ರೌಪದಿಗೆ. ಅದರ ಕೇಳ್ತಾ ಇದ್ದಾರೆ, ಬೇಗ ಭೋಜನ ಬಡಿಸಲು ಆಗ್ರಹ. ದೂರ್ವಾಸ ಮುನಿಗಳು ಏನು ಮಾಡ್ತಾ ಇದ್ದಾರೆ, ಇಲ್ಲ ನಮಗೆ ಹಸಿವಾಗಿಬಿಟ್ಟಿದೆ, ನನಗೆ ಪ್ರಸಾದ ಬೇಕು, ಅರ್ಜೆಂಟ್ ನೀವು ಪ್ರಸಾದವನ್ನು ಬಡಿಸ್ರಿ, ನಮ್ಮೆಲ್ಲರಿಗೂ ಪ್ರಸಾದ ಬೇಕು ಅಂತಕ್ಕಂಥದ್ದನ್ನು ದೂರ್ವಾಸ ಮುನಿಗಳು ಕೇಳಿದರು. ದೂರ್ವಾಸರಿಂದ ಚಿಂತಿತರಾದ ಯುಧಿಷ್ಠಿರ ಮತ್ತು ದ್ರೌಪದಿ ಏನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ ಅವರಿಗೆ. ಯಾಕಂದರೆ ಏನೇನಿಲ್ಲ ಅವ್ರ ಹತ್ರ. ಈಗ ಅವರಿಬ್ಬರೇ ಆದರೆ ಏನೂ ಇಲ್ಲ ಅವ್ರ ಹತ್ರ. ಸಿಟ್ಟಿನಿಂದ ಎದ್ದ ದೂರ್ವಾಸರು ಭಾಳ ಸಿಟ್ಟು ಬಂದುಬಿಡ್ತಾವ್ರಿಗೆ. 101 ಗಾಯತ್ರಿ ಮಂತ್ರ ಪೂರ್ಣ ಆಗುವವರೆಗೆ ಕಾಯುತ್ತೇವೆ. ನೋಡ್ರಿ, ಅವ್ರಿಗೊಂದು ಟೈಮ್ ಕೊಟ್ಟರು, ಡೆಡ್ಲೈನ್. 101 ಗಾಯತ್ರಿ ಮಂತ್ರ ಪಠಿಸ್ತೀವಿ ನಾವೆಲ್ಲರೂ ಕೂತ್ಕೊಂಡು ಇಲ್ಲೇ, ನಮ್ಮ ಶಿಷ್ಯರು ನಾವೆಲ್ಲರೂ 101 ಗಾಯತ್ರಿ ಮಂತ್ರ ಅಂದರೆ ಓಂ ಭೂರ್ಭುವಸ್ಸಹ ಅಂತ ಏನು ಹೇಳ್ತೀವಲ್ಲ,
ಅದು ಅಂಥ ಒಂದು 101 ನಾವು ಪಠಿಸ್ತೀವಿ. ಅಲ್ಲಿವರೆಗೂ ನೀವು ಅಷ್ಟರೊಳಗೆ ನೀವು ನಮಗೆ ಭೋಜನವನ್ನು ಬಡಿಸ್ಬೇಕು, ಅದು ಮುಷ್ಟಾನ್ನ ಭೋಜನವನ್ನು ಬಡಿಸ್ಬೇಕು. ಇಲ್ಲಪ್ಪ ಅಂತಂದ್ರೆ ನಾವು ಕೇಳಲ್ಲ ನೋಡು ಅಂತಕ್ಕಂಥದ್ದು ಹೇಳಿದರು. ಅಲ್ಲಿವರೆಗೂ ಕಾಯ್ತೀವಿ, ಇಲ್ಲಾಂದ್ರೆ ನಾವು ಹೊರಟೋಗ್ಬಿಡ್ತೀವಿ ನಿಮ್ಮ ಶಾಪ ಕೊಟ್ಟು ಅಂತಕ್ಕಂಥದ್ದನ್ನು ದೂರ್ವಾಸರು ಹೇಳ್ತಾರೆ. ಅವಾಗ ದ್ರೌಪದಿ ಇದು ಎಂಥ ಪರೀಕ್ಷೆ ಬಂತಲ್ಲ ನಮಗೆ, ಎಂಥ ಕಷ್ಟ. ಯಾಕಂದರೆ ಕಷ್ಟಗಳು ಬಂದಾಗ ಒಳ್ಳೆಯವರಿಗೆ ಮೇಲಿಂದ ಮೇಲೆ ಕಷ್ಟಗಳು ಬರ್ತಾವಂತೆ. ಹಾಗಾಗಿ ಎಂಥ ಕಷ್ಟ ಬಂತಲ್ಲ ನಮಗೆ ಅಂತಕ್ಕಂಥದ್ದು ಚಿಂತೆ ಆಯ್ತಾಕಿ. ಅದೇ ಸಮಯಕ್ಕೆ ಸರಿಯಾಗಿ ಆಪತ್ತು ಬಂದು ಕೃಷ್ಣನ ಆಗಮನ, ಗೋವಿಂದ. ಯಾಕಂದರೆ ಪ್ರತಿಯೊಂದು ಸಮಯದಲ್ಲೂ ಪಾಂಡವರಿಗೆ ಸಹಾಯ ಮಾಡಿರ್ತಕ್ಕಂಥವನು ಶ್ರೀಕೃಷ್ಣ. ಆಗ ಇದಕ್ಕಿದ್ದಂಗೆ ಪ್ರತ್ಯಕ್ಷ ಆಗ್ತಾನೆ ಶ್ರೀಕೃಷ್ಣ. ಇವರ ಸಮಸ್ಯೆಯನ್ನು ಕೇಳ್ತಾನೆ, ಅರ್ಥ ಮಾಡ್ಕೊಳ್ತಾನೆ. ಪಾತ್ರೆ ನೋಡ್ತಾನಲ್ಲಿ, ಆ ಪಾತ್ರೆಗೆ ಏನೇನಿರಲ್ಲ, ಖಾಲಿ ಒಂದು ಅಗಳಿರ್ತದೆ ಕೆಳಗೆ, ಎಲ್ಲೋ ಒಂದು ಅಗಳು ಅನ್ನ ಮಾಡಿ ಬಿಟ್ಟಿರೋದು ಒಂದು ಅಗಳಿರ್ತದೆ. ಒಂದು ಅಕ್ಕಿ ಅಗಳನ್ನು ಕಾಣ್ತಾನೆ ಅವನು ಶ್ರೀಕೃಷ್ಣ. ಆ ಒಂದೇ ಅಗಳಿರ್ತದಲ್ಲ ಅದನ್ನೇ ತಿಂತಾನೆ, ತಾನೇ ತಿಂತಾನೆ, ಅವ್ರಿಗೆ ಬಡಿಸಲ್ಲ. ಆ ಒಂದೇ ಅಗಳನ್ನು ತಾನು ತಿಂತಾನೆ. ಆ ಒಂದಗಳು ತಿಂದ ತಕ್ಷಣವೇ ದೂರ್ವಾಸ ಮತ್ತು ಅವ್ರ ಶಿಷ್ಯರೇನಿದ್ರಲ್ಲ ಎಲ್ಲರಿಗೂ ತೇಗ ಬರ್ತಾವಂತೆ. ಅಂದರೆ ಹೊಟ್ಟೆ ತುಂಬಿದಾಗ ತೇಗ ಬರ್ತಾವಲ್ಲ ಆ ರೀತಿ. ಅಂದರೆ ಎಲ್ಲರಿಗೂ ಊಟ ಬೇಡ. ಈಗ ಅಕಸ್ಮಾತ್ ದ್ರೌಪದಿ ಯುಧಿಷ್ಠಿರ ಕರೆದ್ರೂ ಕೂಡ ಊಟ ಮಾಡೋಂಗಿಲ್ಲ ಪರಿಸ್ಥಿತಿ ಅವರಿಗೆ. ಆ ಪರಿಸ್ಥಿತಿ ಆಗಿಬಿಡತ್ತೆ ಅವರಿಗೆ, ಪೂರ್ತಿ ತೇಗ ಬಂದುಬಿಟ್ಟವ. ಹೊಟ್ಟೆ ತುಂಬಿದ ಅನುಭವ ಆಯ್ತು ಎಲ್ಲರಿಗೂ, ದೂರ್ವಾಸ ಮುನಿಗಳಿಗೆ ಮತ್ತು ಅವರ ಎಲ್ಲ ಶಿಷ್ಯಂದರಿಗೆ. ಆಗ ದೂರ್ವಾಸರು ಶ್ರೀ ವಿರುದ್ಧ ಕೋಪಗೊಂಡರು. ನಮಗೆ ಊಟ ಮಾಡಿಸ್ದಲೇ ನಾನು ನಿಮ್ಮನ್ನು ತೇಗಿಸ್ಬಿಟ್ರಲ್ಲ ಅಂತಕ್ಕಂಥದ್ದು ಶ್ರೀಕೃಷ್ಣನ ಮೇಲೆ ಕೋಪಗೊಂಡ್ತಾರೆ. ನೀನು ಮಾಯಾವಿ, ಶ್ರೀಕೃಷ್ಣಗೆ ಹೇಳ್ತಾರೆ ದೂರ್ವಾಸ ಮುನಿಗಳು, ನೀನು ಮಾಯಾವಿ. ನಾವು ತೃಪ್ತರಾಗಿ ಹೋಗುತ್ತಿದ್ದೇವೆ, ನಮ್ಮನ್ನು ತೃಪ್ತಿ ಮಾಡಿಬಿಟ್ಟಿದ್ದೀವಿ. ಈಗ ನಾವು ಊಟ ಮಾಡ್ದಂಗೆ ತೃಪ್ತಿ ಆಗಿಬಿಡೋದು ನಮಗೆ, ನಾವು ತೃಪ್ತರಾಗಿ ಹೋಗ್ತಾ ಇದ್ದೇವೆ. ಹಂಗಾಗಿ ನಾವು ಈಗ ಶಾಪ ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ ದೂರ್ವಾಸರು. ಕೃಷ್ಣನ ತಂತ್ರವನ್ನು ಕೊಂಡಾಡಿದ ಯುಧಿಷ್ಠಿರ ಮತ್ತು ದ್ರೌಪದಿ. ಯಾಕಂದ್ರೆ ಆಪತ್ ಬಾಂಧವನಾಗಿ ಬಂದ. ಇಲ್ಲಪ್ಪ ಅಂತಂದರೆ ಆ ದುರ್ವಾಸ ಮುನಿಯಿಂದ ಸುಮ್ಮನೆ ಇರಲ್ಲ, ಶಾಪ ಕೊಟ್ಟು ಹೋಗ್ಬಿಡ್ತಾ ಇದ್ರು. ಹಾಗಾಗಿ ಮತ್ತೆ ಆ ಶಾಪಕ್ಕೆ ಸಮಸ್ಯೆ ಆಗ್ತಾಯಿತ್ತು ಅಂತಕ್ಕಂಥದ್ದು ಸಮಾಧಾನ ಆತ ಅಲ್ಲಿಗೆ. ನಾನು ಅವಶ್ಯವಾಗಿ ಸಹಾಯ ಮಾಡುವೆನು, ನಿಮ್ಮ ಯಾವುದೇ ಸಮಸ್ಯೆ ಸಂದಿಗ್ಧ ಸಮಯದಲ್ಲಿ ನಾನು ಯಾವಾಗಲೂ ನಿಮಗೆ ಸಹಾಯವನ್ನು ಮಾಡ್ತೀನಿ ಅಂತಕ್ಕಂಥ ಒಂದು ಅಭಯಹಸ್ತವನ್ನು ಯಾವಾಗಲೂ ಶ್ರೀಕೃಷ್ಣ ಪಾಂಡವರಿಗೆ ಕೊಟ್ಟಿರ್ತಾರೆ. ಇನ್ನೇನು ವನವಾಸ ಮುಗಿಯೋ ಹಂತದಲ್ಲಿದೆ, ಕೊನೆಯ ಹಂತ ಐತೆ. 12 ವರ್ಷದಲ್ಲಿ 11 ವರ್ಷ ಮುಗಿದ್ಬಿಟ್ಟೈತೆ, 12ನೇ ವರ್ಷದಲ್ಲಿ ನಡೀತಾ ಇದೆ, ಕೊನೆಯ ಹಂತದಲ್ಲಿದೆ. ಆವಾಗ ದ್ರೌಪದಿ ಕೃಷ್ಣನನ್ನು ಕೇಳ್ತಾಳೆ, ಇನ್ನೇನು ವನವಾಸ ಮುಗಿಯೋ ಹಂತದಲ್ಲಿದೆ, ಈಗ ಅಜ್ಞಾತವಾಸವನ್ನು ನಾವು ಮಾಡಬೇಕಾಗಿದೆ. ಅಜ್ಞಾತವಾಸಕ್ಕೆ ನಾವು ಎಲ್ಲಿಗೆ ಹೋಗಬೇಕು, ಹೇಗಿರಬೇಕು, ಯಾವ ವೇಷದಲ್ಲಿರಬೇಕು, ಪ್ರತಿಯೊಂದು ಮಾರ್ಗದರ್ಶನವನ್ನು ಶ್ರೀಕೃಷ್ಣನೇ ಕೊಟ್ಟಿದ್ನಲ್ಲ. ಹಂಗಾಗಿ ದ್ರೌಪದಿ ಶ್ರೀಕೃಷ್ಣನನ್ನು ಒಂದು ಮಾರ್ಗದರ್ಶನವನ್ನು ಕೇಳ್ತಾಳೆ. ಆಗ ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ, ಗೌಪ್ಯವಾಗಿರಲು ಅಹಂಕಾರ ತ್ಯಜಿಸಬೇಕು. ನೀವು ಅಜ್ಞಾತವಾಸ ವನವಾಸ ಮಾಡಿದಷ್ಟು ಸುಲಭ ಅಲ್ಲ. ವನವಾಸದಲ್ಲಿ ನಿಮ್ಮನ್ನು ಯಾರು ಗುರುತಿಡಿದ್ರೆ ಸಮಸ್ಯೆ ಇದ್ದಿಲ್ಲ ನಿಮಗೆ. ಆದರೆ ಅಜ್ಞಾತವಾಸದಲ್ಲಿ ಬಹಳ ಗೌಪ್ಯವಾಗಿರ್ಬೇಕಂತಂದರೆ ನಿಮ್ಮ ಅಹಂಕಾರವನ್ನು, ಯಾಕಂತಂದರೆ ನೀವು ಯಾರೋ ಮನೆಗಿರಬೇಕಾಗುತ್ತೆ, ಯಾರೋ ಒಂದು ರಾಜರ ಆಸ್ಥಾನದಲ್ಲಿರಬೇಕಾಗತ್ತೆ, ಯಾರೋ ಬೇರೆಯವರ ಕೈ ಕೆಳಗಿರಬೇಕಾಗುತ್ತೆ. ಹಂಗೆ ಬೇರೆಯವರ ಕೆಳಗಿರ್ಬೇಕಂತಂದರೆ ಅಹಂಕಾರ ಇದ್ರೆ ಆಗಲ್ಲ. ಅಹಂಕಾರ ಇದ್ದರೆ ಬೇರೆಯವರ ಕೈ ಕೆಳಗಿರೋಕ್ಕೆ ಆಗಲ್ಲ. ಹಂಗಾಗಿ ಫಸ್ಟ್ ಅಹಂಕಾರವನ್ನು ನೀವು ತ್ಯಜಿಸಬೇಕು. ಅವಾಗ ನಿಮ್ಮ ಅಜ್ಞಾತವಾಸ ಅಂತಕ್ಕಂಥದ್ದು ಯಶಸ್ವಿ ಆಗ್ತದೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಆಗ ಅವನ ಸೂಚನೆನೇ ಹೇಳ್ತಾನೆ ನೋಡ್ರಿ, ಮತ್ಸ್ಯ ದೇಶದ ರಾಜ ವಿರಾಟನ ಬಳಿ ಹೋಗಲು ಸೂಚನೆ. ಮತ್ಸ್ಯ ದೇಶ ಅಂತಕ್ಕಂಥದ್ದು ಅವಾಗಿತ್ತು. ಅದು ಎಲ್ಲಿ ಬರ್ತದೆ ಈಗ ಅಂತಂದರೆ ರಾಜಸ್ಥಾನದ ಜೈಪುರ ಜಿಲ್ಲೆಯಲ್ಲಿ ಬರ್ತಂಥದ್ದು. ರಾಜಸ್ಥಾನದ ಜೈಪುರ ಜಿಲ್ಲೆಯಲ್ಲಿ ಬರ್ತದೆ ಅದು ಮತ್ಸ್ಯ ದೇಶ ಅಂತಕ್ಕಂಥ ಏನಿತ್ತಲ್ಲ ಅವಾಗ, ಅದರ ಒಂದು ಸ್ಥಳ ಈಗ ರಾಜಸ್ಥಾನದ ಜೈಪುರ ಜಿಲ್ಲೆಯಲ್ಲಿ ಐತದು. ಆ ಮತ್ಸ್ಯ ದೇಶದ ವಿರಾಟ ರಾಜ ಬಹಳ ಧರ್ಮಿಷ್ಠ ರಾಜ ಇದ್ದಾನೆ ಅವನು. ಹಂಗಾಗಿ ಅವನ ಹತ್ರ ಕೂಡ ಇವ್ರು ಪಾಂಡವರಂತ ಹೋಗಂಗಿಲ್ಲ, ವೇಷ ಮರೆಸ್ಕೊಂಡು ಹೋಗ್ಬೇಕಲ್ಲ ಅವನ ಹತ್ರ ಕೂಡ. ಹಂಗಾಗಿ ನೀವು ಅವನ ಹತ್ರ ನೀವು ಅಜ್ಞಾತವಾಸದಲ್ಲಿದ್ದರೆ ಯಾರಿಗೂ ಗೊತ್ತಾಗಲ್ಲ. ಅಜ್ಞಾತವಾಸವನ್ನು ನೀವು ಯಶಸ್ವಿಯಾಗಿ ನೀವು ಪೂರೈಸ್ಬೋದು. ಹಂಗಾಗಿ ನೀವು ವಿರಾಟನ ರಾಜನ ಹತ್ರನೇ ಹೋಗ್ರಿ. ಆ ವಿರಾಟ ರಾಜನ ಹತ್ರ ಹೋಗಿ ಬೇರೆ ಬೇರೆ ಯಾವುದೋ ಒಂದು ಕೆಲಸ ಮಾಡ್ಕೊಳ್ತಾ ನೀವು ಅಲ್ಲಿ ಸೇರಿಕೊಂಡು 1 ವರ್ಷಗಳ ಕಾಲ ಅಲ್ಲಿ ಜೀವನವನ್ನು ಮುಗಿಸ್ರಿ ಅಂತಕ್ಕಂಥದ್ದನ್ನು ಹೇಳ್ತಾನೆ ಶ್ರೀಕೃಷ್ಣ. ಇತ್ತ
ಅರ್ಜುನ ಏನು ತಪಸ್ಸಿಗೆ ಹೋಗಿದ್ನಲ್ಲ, ಮಹಾದೇವನ ಕುರಿತು ಶಿವನ ತಪಸ್ಸಿಗೆ ಹೋಗಿದ್ನಲ್ಲ, ಅಲ್ಲಿ ಎದುರಿಗೆ ಏನಾಗ್ತದೆ, ಅಲ್ಲಿ ಕಿರಾತಕರು ಅಂತ ಇರ್ತಾರೆ. ಕಿರಾತಕ ಅಂತ ಯಾವುದೋ ಒಂದು ಸಿನಿಮಾ ಕೂಡ ಐತಿ. ಕಿರಾತ ರೂಪದ ವನವಾಸಿಗಳ ರಾಜ. ಕಿರಾತಕರು ಅಂತಂದರೆ ಇಲ್ಲಿ ಮಹಾಭಾರತದಲ್ಲಿ ಬರೋದು ಅಡವೆಗೆ ಏನಿರ್ತಾರಲ್ಲ, ನಾವು ಕಾಡು ಜನ ಅಂತೀವಲ್ಲ, ಕಾಡು ಜನ ಇದ್ದಂಗೆ ಬೇಟೆಯಾಡಿ ಬೇಟೆಯಾಡೋರು ಬೇಟೆಯಾಡಿ ಮಾಂಸ ತಿಂದ್ಕೊಂಡು ಅಲ್ಲೇ ಅಡವಿಯಲ್ಲೇ ಜೀವನ ಮಾಡ್ತಕ್ಕಂಥವ್ರು ಕಿರಾತಕರು. ಅವ್ರಿಗೇನೋ ಒಂದು ನಾಡಿನ ಪರಿಚಯನೇ ಇರಲ್ಲ. ಅಂಥ ಒಂದು ಅಡವಿಯಲ್ಲಿ ಏನಾಗುತ್ತೆ, ಆ ಕಿರಾತ ರೂಪದ ವನವಾಸಿಗಳಿರ್ತಾರೋ ಅವ್ರಿಗೊಬ್ಬ ರಾಜ ಇದ್ದ. ಆ ರಾಜನ ಹತ್ರ ಅವನು ಯುದ್ಧ ಮಾಡಬೇಕಾಗುತ್ತೆ. ಇವನು ಅರ್ಜುನನಿಗೆ ಅವರು ಎದುರು ಬಂದರು, ಹಂಗಾಗಿ ಅವನು ಯುದ್ಧ ಮಾಡಬೇಕಾಗತ್ತೆ. ಆ ಒಂದು ಕಿರಾತನ ರಾಜರ ವಿರುದ್ಧ ಯುದ್ಧ ಮಾಡಬೇಕಾಗುತ್ತೆ. ಇವನು ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿದರೆ ಆ ಕಿರಾತನ ರಾಜ ಸೋಲದೇ ಇಲ್ಲ, ಅಷ್ಟು ಬಲಶಾಲಿಯಾಗಿರ್ತಾನೆ. ಆವಾಗ ಕೊನೆಗೆ ಏನಾಗ್ತದೆ, ಆ ಕಿರಾತ ರಾಜನೇ ಈಶ್ವರನಾಗಿ ಪ್ರತ್ಯಕ್ಷ ಆಗ್ತಾನೆ ಅರ್ಜುನನಿಗೆ. ಆ ಕಿರಾತನ ರಾಜ ಏನಿದ್ನಲ್ಲ, ಕಿರಾತ ರೂಪದ ವನವಾಸಿಗಳ ರಾಜ ಏನಿದ್ನಲ್ಲ, ಅವನೇ ಆ ಒಂದು ಪರಮೇಶ್ವರ, ಈಶ್ವರ, ಅವನು ಪ್ರತ್ಯಕ್ಷ ಆಗ್ತಾನೆ. ಆವಾಗ ಯುದ್ಧ ಮಾಡೋದು ಬಿಟ್ಟು ಇವನು ಶರಣಾಗ್ತಾನೆ, ಈಶ್ವರನಿಗೆ ಶರಣಾಗ್ತಾನೆ. ಇಲ್ಲ, ನನಗೆ ಗೊತ್ತಾಗಲಿಲ್ಲ, ನಾನು ಯಾರೋ ಬೇಡರು ಕಿರಾತಕರು ಬಂದಾರಂತಂದು ನಾನು ಯುದ್ಧ ಮಾಡಿದೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆಗ ಈಶ್ವರ ಸಹನು ಪರಮೇಶ್ವರ ಪಾಶುಪತಾಸ್ತ್ರವನ್ನು ಕರುಣಿಸ್ತಾನೆ. ಇವನು ಮುಂದೆ ಒಂದು ಯುದ್ಧಕ್ಕೆ ಬೇಕಾಗುತ್ತಲ್ಲ, ಕುರುಕ್ಷೇತ್ರ ಯುದ್ಧಕ್ಕೆ ಬೇಕಾಗ್ತಕ್ಕಂಥ ಒಂದು ಬಿಲ್ವಿದ್ಯೆಯ ಒಂದು ಅಸ್ತ್ರ ಅದು. ಅಂಥ ಒಂದು ಪಾಶುಪತಾಸ್ತ್ರವನ್ನು ಮಹಾದೇವ ಈಶ್ವರ ಪರಮೇಶ್ವರ ಕರುಣಿಸ್ತಾನೆ. ಇವನು ಬಂದದ ಉದ್ದೇಶನೂ ಸಹ ಅದೇ. ಅರ್ಜುನ ಮಹಾದೇವನ ತಪಸ್ಸು ಮಾಡಿ ಪಾಶುಪತಾಸ್ತ್ರವನ್ನು ಗಳಿಸ್ಬೇಕಂತ ಉದ್ದೇಶ ಇತ್ತು. ಅದು ಒಂದು ಈಡೇರಿತು. ಈಗ ಅದೇ ಸಮಯದಲ್ಲಿ ಇಂದ್ರ ಸಹನು ಪ್ರಕಟ ಆಗ್ತಾನೆ. ಇಂದ್ರ ಅಂತಂದರೆ ಇಂದ್ರನ ಮಾನಸ ಪುತ್ರನೇ ಅರ್ಜುನ. ಇಂದ್ರನ ವರದಿಂದ ಹುಟ್ಟಿರ್ತಕ್ಕಂಥವನು ಅರ್ಜುನ. ಅದೇ ಸಮಯದಲ್ಲಿ ಅವನು ಹೇಳ್ತಾನೆ, ಇಂದ್ರ ಇನ್ನು ಏನು ನಿಮ್ಮ ಸಮಯ ಐತಲ್ಲ, ಈ ಒಂದು ಸಮಯವನ್ನು ನೀವು ಸದ್ವಿನಿಯೋಗ ಪಡಿಸಿಕೊಳ್ರಿ, ಮುಂದಿನ ಯುದ್ಧಕ್ಕೆ ನೀವು ತಯಾರಿಯಾಗಿ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅದೇ ರೀತಿ ಇವರು ಪಾಂಡವರು 12 ವರ್ಷಗಳ ಕಾಲ ಒಂದು ಶಕ್ತಿಯನ್ನು ಗಳಿಸ್ಕೊತ ಹೋಗ್ತಾರೆ. ಮುಂದೆ ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಗಳಿಸ್ಕೊಳ್ತಾ ಹೋಗ್ತಾರೆ. ನೋಡ್ರಿ, ಆಗಿನ ಶಸ್ತ್ರಾಸ್ತ್ರಗಳು ಈಗಿನ ಕೊಂಡ್ಕೊಳ್ಳೋವಲ್ಲ, ದುಡ್ಡು ಕೊಟ್ಟು ದೇವರಿಂದ ಪಡ್ಕೊಂಡ್ರು ಅವೆಲ್ಲ ಶಸ್ತ್ರಾಸ್ತ್ರಗಳು. ಈಗೆಲ್ಲ ನಾವು ಅಮೇರಿಕದಿಂದ ಕೊಂಡ್ಕೋಬೇಕು, ಇಲ್ಲ ರಷ್ಯಾದಿಂದ ಕೊಂಡ್ಕೋಬೇಕು. ಈಗ ನೋಡಿದರೆ ಇರಾನ್ನಿಂದ ಕೊಂಡ್ಕೋಬೇಕು ಅನಿಸ್ತದೆ. ನಾವು ಬರೀ 2 ಲಕ್ಷದವ ಡ್ರೋನ್, ನಾವು 2 ಲಕ್ಷದವು ಅವ್ನು ಹೊಡೆದು ಉಳ್ಸೋಕೆ ಅಮೇರಿಕ ಟ್ರಂಪು 33 ಕೋಟಿ ಖರ್ಚು ಮಾಡೋಕ್ಕಂತ ಅವ್ರು ಎಂಥ ತಂತ್ರಜ್ಞಾನ ಮಾಡಿದ್ದಾರೆ. ನನಗೆ ಅದು ಆಶ್ಚರ್ಯ. ಇವತ್ತು ನಾವು ಅಮೇರಿಕ ರಷ್ಯಾನ ಟಾಪ್ 1 ಅಂತೀವಿ ಅದರಲ್ಲಿ ರಕ್ಷಣಾ ತಂತ್ರಜ್ಞಾನದಲ್ಲಿ. ಇರಾನ್ 2 ಲಕ್ಷದ ಡ್ರೋನು, ಇವತ್ತು ನಮ್ಮ ರೂಪಿನಲ್ಲಿ 2 ಲಕ್ಷದ 2 ಲಕ್ಷ ಡ್ರೋನನ್ನು ಅವನು ಬಿಟ್ಟರೆ ಇರಾನ್ಯರು ಅಂಥವು ಸುಮಾರು 20,000 ಗಟ್ಟಲೆ ಅದಾವಂತ ಅವ್ರ ತಾಗ. ಆ 2 ಲಕ್ಷ ಡ್ರೋನು ಬಹಳ ಹಾನಿ ಮಾಡ್ತಂತ ಬಿಟ್ಟರೆ ಅದನ್ನು ತಡೆ ಹಿಡಿಯೋಕ್ಕಂದ್ರೆ 33 ಕೋಟಿ ಕ್ಷಿಪಣಿ ಉಡಾಯಿಸ್ಬೇಕಂತ ಇವರು ಅಮೇರಿಕದವ್ರು. ಹಂಗಾಗಿ ಸುಸ್ತಾಗಿರೋದು ಈಗ ಟ್ರಂಪ್. ಅವನು ಅದಕ್ಕೆ ಯುದ್ಧ ಮಾಡಲ್ಲ ಅಂತಂದು ಈಗ ಸ್ಟಾಪ್ ಮಾಡಿರೋದು ಅವನು ಟ್ರಂಪ್. ಅವನವೆಲ್ಲ ಖಾಲಿ ಆಗ್ಬಿಟ್ಟವೆ ಈಗ ಭರ್ಜರಿ. 33 ಕೋಟಿ ಅಂದರೆ ಏನಾಯಿತು, ಇದು 2 ಲಕ್ಷದ್ದು ಇದು. ಹಂಗಾಗಿ ಇರಾನಿನ ತಂತ್ರಜ್ಞಾನ ಎಂಥದ್ದು ಅಂತಕ್ಕಂಥದ್ದು ಭಾಳ ಆಶ್ಚರ್ಯ ಆಗ್ತೈತೆ ನನಗೆ. ಅವರೆಂಥ ತಂತ್ರಜ್ಞಾನವನ್ನು ಮಾಡಿದ್ದಾರೋ ಹಂಗೆ ಈಗೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋವು ಶಸ್ತ್ರಾಸ್ತ್ರಗಳು. ಆದರೆ ಅವಾಗೆಲ್ಲ ಆ ಒಂದು ದೇವತೆಗಳು ಅನುಗ್ರಹದಿಂದ ಬರ್ತಕ್ಕಂಥವು ಇವು ಅಸ್ತ್ರಗಳು, ಪಾಶುಪತಾಸ್ತ್ರ ಇಂಥವೆಲ್ಲ. ಅದೇ ಸಮಯದಲ್ಲಿ ವನವಾಸದ ಕೊನೆಯ ದಿನವೇ ಇವರು ಆ ಒಂದು ದ್ರೌಪದಿ ಅಪಹರಣ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ರೂಪಿಸ್ತಾರೆ. ಇನ್ನೇನು ವನವಾಸದಿಂದ ಇವರು ಅಜ್ಞಾತವಾಸಕ್ಕೆ ಹೋಗಬೇಕಲ್ಲ, ಆ ಸಮಯದಲ್ಲೇ ದ್ರೌಪದಿ ಅಪಹರಣ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಶಕುನಿ ರೂಪಿಸ್ತಾನೆ. ಸಿಂಧೂ ದೇಶದ ರಾಜ ಜಯದ್ರಥ. ಇವನು ಯಾರು ಜಯದ್ರಥ ಅಂದರೆ ದುರ್ಯೋಧನನ ತಂಗಿ ಏನಿದ್ದಲ್ಲ ದುಶ್ಯಾಲೆಯ ಗಂಡ. ಈ ಕೌರವರಲ್ಲಿ 101 ಜನ ಕೌರವರು ಅಂತೀವಲ್ಲ, 100 ಜನ ಗಂಡು ಮಕ್ಕಳು, ಒಬ್ಬಕ್ಕೆ ಹೆಣ್ಣುಮಕ್ಕಳು, ದುಶ್ಶೀಲೆ ಅಥವಾ ದುಶ್ಯಾಲೆ ಅಂತ ಕರಿತೀವಿ. ಆ ದುಶ್ಶೀಲೆಯನ್ನು ಸಿಂಧೂ ದೇಶದ ರಾಜ ಜಯದ್ರಥರಿಗೆ ಕೊಟ್ಟಿರ್ತಾರೆ. ಈ ಸಿಂಧೂ ದೇಶ ಎಲ್ಲಿದೆ ಅಂದರೆ ಬಹುತೇಕ ಈಗ ಪಾಕಿಸ್ತಾನದ ವ್ಯಾಪ್ತಿಯಲ್ಲಿ ಬರುತ್ತಿದೆ. ಭಾರತದ ವಾಯುವ್ಯ ಪ್ರದೇಶದಲ್ಲಿರ್ತಕ್ಕಂಥದ್ದು ಬಹುತೇಕ ಈಗ ಸಿಂಧೂ ದೇಶ ಅಂತಂದರೆ ಪಾಕಿಸ್ತಾನದ ವ್ಯಾಪ್ತಿಗೆ ಬರ್ತೈತಿ. ಅವನು ಸಹ ಕೌರವರ ಕಡೆಗಿದ್ನಲ್ಲ ಜಯದ್ರಥ ಅಂತಕ್ಕಂಥ ರಾಜ, ಅವನನ್ನು ಕಳಿಸ್ತಾರೆ ಇವರು. ಹೆಂಗಾರ ಮಾಡಿ ದ್ರೌಪದಿಯನ್ನು ಅಪಹರಣ ಮಾಡ್ಕೊಂಡು ಬರಬೇಕು.
ಅಪಹರಣ ಮಾಡ್ಕೊಂಬಂದರೆ ನಾವು ಅವರನ್ನು ಮತ್ತೆ ನಾವು ವನವಾಸಕ್ಕೆ ಮತ್ತೆ ಇನ್ನೊಂದು ಸಾರಿ ಅಜ್ಞಾತವಾಸಕ್ಕೆ ಕಳಿಸ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಯುಧಿಷ್ಠಿರನ ರೀತಿ ಕಿರುಚಿದ ಜಯದ್ರಥ. ಯುಧಿಷ್ಠಿರ ಹೊರಗಡೆ ಹೋಗಿದ್ದವನು. ಇವನೇನು ಮಾಡಿದ, ಅವರು ಕುಟೀರ ಏನಿತ್ತಲ್ಲ, ದ್ರೌಪದಿ ಮತ್ತು ಯುಧಿಷ್ಠಿರ ವಾಸ ಮಾಡ್ತಕ್ಕಂಥ ಕುಟೀರ, ಆ ಕುಟೀರದ ಹೊರಗಡೆ ದೂರ ನಿಂತ್ಕೊಂಡು ಯುಧಿಷ್ಠಿರಿಗೆ ಏನೋ ತೊಂದರೆ ಆಗ್ಯದ, ನಾವು ಕಿರಿಚ್ತೀವಲ್ಲ, ಅಯ್ಯೋ ಅಮ್ಮ ಅಂತಂದು ಕಿರಿಚ್ತೀವಲ್ಲ, ಆ ರೀತಿ ಯುಧಿಷ್ಠಿರನ ಧ್ವನಿಯನ್ನು ಅನುಕರಣೆ ಮಾಡಿ ಕಿರಿಚ್ತಾನೆ ಇವನು. ಆ ರಾಮಾಯಣದಲ್ಲಿ ಇದೇ ರೀತಿ ಬರುತ್ತದೆ. ಆ ಲಂಕಾ ರಾವಣ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಬರುವಾಗ ಅದಕ್ಕಿಂತ ಮುಂಚೆ ಆ ಒಂದು ಸ್ವರ್ಣಮೃಗ ಮಾರೀಚ, ರಾವಣನ ಮಾವ ಮಾರೀಚನನ್ನು ಕಳಿಸ್ತಾನೆ ಸ್ವರ್ಣಮೃಗವಾಗಿ. ಅದನ್ನು ಬೆನ್ನಟ್ಟಿಕೊಂಡು ಹೋಗೋಕೆ ರಾಮನ ಕಳಿಸ್ತಾಳಾಕಿ. ಅದು ಬೆನ್ನಟ್ಟಿಕೊಂಡು ಹೋಗಿ ಏನು ಮಾಡ್ತಾನೆ, ಅದು ಆ ಸ್ವರ್ಣಮೃಗ ಏನು ಮಾಡ್ತದೆ, ಮಾರೀಚ, ಹಾ ಸೀತೆ, ಹಾ ರಾಮ, ಹಾ ಲಕ್ಷ್ಮಣ, ಹಾ ಸೀತೆ ಅಂತಕ್ಕಂಥ ಆ ಒಂದು ರಾಮನ ಧ್ವನಿಯನ್ನು ಅನುಕರಣೆ ಮಾಡಿ ಕೂಗುತ್ತಾನೆ. ಅವಾಗ ಸೀತೆಗೆ ಏನಾಕತ್ತೆ, ನನ್ನ ಗಂಡಿಗೆ ಏನಾಗಿಬಿಟ್ಟತ್ತೆ, ಹೋಗಂತ ಲಕ್ಷ್ಮಣನ ಕಳಿಸ್ತಾಳೆ. ಅವನು ಲಕ್ಷ್ಮಣ ರೇಖೆ ಹಾಕಿ ಹೋಗಿರ್ತಾನೆ. ಅದೇ ರೀತಿಯೇ ಇಲ್ಲಿ ಏನಾಗುತ್ತೆ, ಆ ಜಯದ್ರಥ ಯುಧಿಷ್ಠಿರನ ಒಂದು ವಾಯ್ಸ್ ಅದೇ ಧ್ವನಿಯಲ್ಲಿ ಕಿರಿಚ್ತಾನೆ, ಏನೋ ಆಗಿಬಿಟ್ಟತೆ ಅಂತಕ್ಕಂಥದ್ದು. ಆವಾಗ ಅಲ್ಲಿ ನಕುಲ ಇರ್ತಾನೆ. ನಕುಲನನ್ನು ಹೋಗು, ನಿಮ್ಮ ಅಣ್ಣಗೆ ಏನಾಗಿದೆ ಹೋಗು ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ಇಲ್ಲ ಇದೇನೋ ಸಂಚಿದೆ, ಏನೋ ಸಮಸ್ಯೆ ಐತಿ ಇಲ್ಲಿ, ಯುಧಿಷ್ಠಿರನಿಗೆ ಏನು ಆಗಿರಲ್ಲ ಅಂತ ಹೇಳ್ತಾನೆ. ಆದರೂ ಕೇಳಲ್ಲ ಆಕಿ, ಇಲ್ಲ ಹೋಗಂದಾಗ ಅವನು ಹೋಗ್ತಾನೆ. ಆವಾಗ ಇವನು ದ್ರೌಪದಿ ಹತ್ರ ಬರ್ತಾನೆ. ಜಯದ್ರಥ, ದುಶೀಲೆಯ ಗಂಡ ಜಯದ್ರಥ ದ್ರೌಪದಿ ಹತ್ರ ಬರ್ತಾನೆ. ಒಬ್ಬ ಯಾಚಕನಾಗಿ ಬರ್ತಾನೆ, ಏನೋ ಒಂದು ಕೇಳಕ್ಕೆ ಬರ್ತಾರಲ್ಲ, ಒಂದು ಬೇಡ್ಕೊಳಕ್ಕೆ ಬರ್ತಾರಲ್ಲ ಅಡವಿಯಲ್ಲಿ, ಅದೇ ರೀತಿ ಅವನು ಯಾಚಕನಾಗಿ ಬರ್ತಾನೆ. ಆಕೆ ಅವನು ಎಲ್ಲ ರೀತಿಯಿಂದ ಸತ್ಕಾರವನ್ನು ಮಾಡ್ತಾಳೆ ಆಕೆ. ಯಾಕಂತಂದರೆ ನಮ್ಮ ಭಾರತ ದೇಶದಲ್ಲಿ ಅತಿಥಿ ಸತ್ಕಾರ ಅಂತಕ್ಕಂಥದ್ದು ಮೊದಲಿಂದನೂ ಇದೆ, ಈಗಲ್ಲ. ಮೊದಲು ಅತಿಥಿ ಸತ್ಕಾರಕ್ಕೆ ಹೇಳಿ ಮಾಡಿಸ್ತಕ್ಕಂಥ ದೇಶ ನಮ್ಮ ಭಾರತ ಅಂತಕ್ಕಂಥದ್ದು. ನಾವು ಯಾರನ್ನ ಮನೆಗೆ ಬಂದರೂ ಸಹ ಬರ್ರಿ ಫಸ್ಟ್ ಕುತ್ಕೊಳ್ರಿ ಅಂತಕ್ಕಂಥದ್ದನ್ನು ಹೇಳಿ ಅವರಿಗೆ ಆತಿಥ್ಯವನ್ನು ಮಾಡ್ತಕ್ಕಂಥದ್ದು. ಹಂಗೆ ಭಾಳ ಗೌರವದಿಂದ ಕಂಡು ಸತ್ಕಾರವನ್ನು ಮಾಡ್ತಾಳೆ ಈಕೆ. ಅವನಿಗೆ ಜಯದ್ರಥ ಅಂತ ಗೊತ್ತಾಗತ್ತೆ ಆಕೆಗೆ, ದುಶೀಲೆಯ ಪತಿ ಅನ್ನೋದು ಗೊತ್ತಾಗುತ್ತೆ ಆಕೆಗೆ. ಆದರೂ ಏನೋ ಅಡವಿಗೆ ಬಂದಿದ್ದಾರೆ ಅಂತಕ್ಕಂಥದ್ದು ಸತ್ಕಾರ ಮಾಡ್ತಾಳೆ. ಇವು ನಕಲು ಏನು ಮಾಡ್ತಾನೆ, ಆ ಕಡೆಗೆ ಹೋಗ್ತಾನಲ್ಲ ಹುಡ್ಕಕ್ಕೆ, ಅಲ್ಲಿ ಯುಧಿಷ್ಠಿರ ಇರ್ತಾನೆ, ಅವನಿಗೆ ಏನಾಗಿರಲ್ಲ. ಆವಾಗ ಅವರಿಬ್ಬರು ಮಾತಾಡಿದಾಗ ಗೊತ್ತಾಗುತ್ತೆ, ಇಲ್ಲ ಇದೇನೋ ಸಂಚಿದೆ, ಏನೋ ನಮಗೆ ಏನೋ ಮಾಡೋದಕ್ಕೆ ಈ ರೀತಿ ಮಾಡಿದ್ದಾರೆ ಅಂತಕ್ಕನ್ನೋದು ಗೊತ್ತಾಗುತ್ತೆ. ಇಮಿಡಿಯೇಟ್ ಅವರು ವಾಪಸ್ ಬರ್ತಾರೆ ಬೇಗ. ಅಷ್ಟೊತ್ತಿಗೆ ಏನಾಗ್ತತ್ತಲ್ಲಿ ಇವನು ಜಯದ್ರಥ ಏನು ಮಾಡ್ತಾನೆ, ಕೈ ಹಿಡಿದು ಎಳೆಯುತ್ತಿರುವ ಜಯದ್ರಥ ದ್ರೌಪದಿಯನ್ನು ಅಲ್ಲೇ ಕೈ ಹಿಡಿದು ಎಳೀತದಾನೆ. ತನ್ನ ರಥದಲ್ಲಿ ಕೂಡಿಸ್ಕೊಂಡು ಹೋಗಿಬಿಡ್ಬೇಕಂತ ಅಪಹರಣ ಮಾಡೋಕ್ಕೆ, ಆಕೆನ ಕರ್ಕೊಂಡು ಹೋಗಿಬಿಡಬೇಕು. ಆವಾಗ ಪಾಂಡವರೆಲ್ಲ ಓಡಿ ಬರ್ತಾರೆ. ಆವಾಗ ಅವ್ರನ್ನ ನಾವು ಐಡೆಂಟಿಫೈ ಮಾಡಿ ಮತ್ತೆ ನಾವು ಅವ್ರನ್ನ ಕಳಿಸ್ಬೇಕು ಅಂತಕ್ಕಂಥದ್ದು. ನೋಡಿ, ರಥದಲ್ಲಿ ವೇಗವಾಗಿ ಹೋಗುತ್ತಿರುವ ಜಯದ್ರಥ ಅಲ್ಲೇ ಕುಂದಿರ್ಸ್ಕೊಂಬಿಟ್ಟಾನ ಆಕಿನ. ರಥ ಕುಂದಿರ್ಸ್ಕೊಂಬಿಟ್ಟಿದ್ದಾನೆ. ದ್ರೌಪದಿಯನ್ನು ಕುಂದಿರ್ಸ್ಕೊಂಡು ರಥವನ್ನು ವೇಗವಾಗಿ ಹಚ್ಕೊಂಡು ಹೋಗ್ತಾ ಇದ್ದಾನೆ. ಅವಾಗ ಇವ್ರು ಹಿಂಬಾಲಿಸಿ ಹೋಗ್ತಾ ಇದ್ದಾರೆ. ಇವ್ರ ಹತ್ರ ರಥ ಇಲ್ಲ, ನಡ್ಕೊಂಡು ಓಡೋಗ್ಬೇಕಲ್ಲ ಇವರು ಪಾಂಡವರು. ಇವರೆಲ್ಲರೂ ಹಿಂದೆ ಓಡೋಗ್ತಾ ಇದ್ದಾರೆ. ಅದೇ ಸಮಯಕ್ಕೆ ಇವನು ಅರ್ಜುನ ಬರ್ತಾನೆ. ಅವನು ಒಂದು ಶಿವನ ಒಂದು ಪಾಶುಪತಾಸ್ತ್ರ ಪಡ್ಕೊಂಡು ಆವಾಗ ವಾಪಸ್ ಕುಟೀರಕ್ಕೆ ಬರ್ತಾ ಇದ್ದ. ಅವನು ಎದುರಿಗೆ ಬರ್ತಾನೆ. ಅವಾಗ ಎದುರಿಗೆ ಬಂದ ಅರ್ಜುನ, ಜಯದ್ರಥಗೆ ಎದುರಾಗ್ತಾನೆ. ಅವನು ಜಯದ್ರಥನ ಅಡ್ಡ ನಿಂತ ಅರ್ಜುನ ಅಡ್ಡ ನಿಂತು ಬಿಡ್ತಾನೆ. ಅರ್ಜುನ ಎದುರಿಗೆ ಬಂದಾನಂದ್ರೆ ಸಾಧ್ಯವೇ ಇಲ್ಲ ಅವನು ಮುಂದೆ ಹೋಗಕ್ಕೆ. ಜಯದ್ರಥ ಸಿಂಧೂರಾಜನನ್ನು ಎಳೆದೊಯ್ದು ಕಟ್ಟಿ ಹಾಕಿ ಶಿಕ್ಷೆ ಕೊಡಲು ಮುಂದಾದ ಪಾಂಡವರು. ಇವನು ಇಂಥ ಒಂದು ಕೆಟ್ಟ ಕೆಲಸ ಮಾಡಿಬಿಟ್ನಲ್ಲ ಅಂತಂದು ಅವ್ರೇನು ಮಾಡ್ತಾರೆ, ಇವನು ಕಟ್ಟಿ ಹಾಕಿ ಇವನಿಗೆ ಒಂದು ಶಿಕ್ಷೆ ಕೊಡಬೇಕು ಅಂತಕ್ಕಂಥದ್ದನ್ನು ಅವ್ನು ಎಳ್ಕೊಂಬರ್ತಾರೆ. ಕುಟೀರದ ಹತ್ರ ಅವನ್ನ ಎಳ್ಕೊಂಡು ಬರ್ತಾನೆ. ಆವಾಗ ನೋಡ್ರಿ, ಶಿಕ್ಷೆ ಬೇಡ ಎಂದು ತಡೆದ ಅರ್ಜುನ. ಬೇಡ, ಯಾಕಂದ್ರೆ ಅವನು ಮಾನವೀಯತೆ ಇತ್ತು. ಯಾಕಂದರೆ ಆಕೆ ದುಶೀಲೇನು ಬೇರೆ ಅಲ್ಲ, ಇವ್ರಿಗೆ ಕೂಡ ತಂಗಿ ಆಗ್ಬೇಕಲ್ಲ, ದುಶೀಲೆ ತಂಗಿ ಗಂಡ. ಹಂಗೆ ನಾವು ಶಿಕ್ಷೆ ಕೊಡ್ತಕ್ಕಂಥದ್ದು ಬೇಡ ಅಂತಕ್ಕಂಥದ್ದನ್ನು ಹೇಳಿ ಅವನಿಗೇನು ಮಾಡಬೇಕಪ್ಪ ಅಂತಂದರೆ ತಲೆ ಬೋಳಿಸಿ ಅವನೊಂದು ವಿಕಾರ ಮಾಡಿ ಕಳಿಸ್ಬಿಡೋಣ ಅಷ್ಟೇ. ಅದು ಒಂದು ಶಿಕ್ಷೆ. ತಲೆ ಬೋಳಿಸಿದ್ರೆ ಕೂದಲು ಬರ್ತಾವೆ, ಆಮೇಲೆ ಅದೇನು ಸಮಸ್ಯೆ ಇಲ್ಲ. ಆದರೂ ಆಗಿನ ಸಮಯಕ್ಕೆ ಒಂದು ಅವಮಾನ ಮಾಡಿದಂಗೆ, ಇವನೇನು ತಪ್ಪು ಮಾಡಿದ್ನಲ್ಲ ಆ ತಪ್ಪಿಗೆ ಒಂದು ಶಿಕ್ಷೆ ಕೊಟ್ಟಂಗೆ ಆಗುತ್ತೆ ಅಂತಂದು ಅವನನ್ನು ವಿಕಾರವಾಗಿ ತಲೆ ಬೋಳಿಸಿ ಕಳಿಸ್ಬಿಡ್ಬೇಕು. ಅವನಿಗೆ ಯಾವುದೇ ಶಿಕ್ಷೆ ಬೇಡ, ಯಾಕಂದರೆ ಅವನು ಕೂಡ ನಮ್ಮ ಸಂಬಂಧಿ ಅಲ್ಲ ಅಂತಕ್ಕಂಥ ಒಂದು ಯೋಚನೆಯಿಂದ ಆ ರೀತಿ ಅವರು ಅವನಿಗೆ ತಲೆ ಬೋಳಿಸಿ ಕಳಿಸ್ಬಿಡ್ತಾರೆ. ಆಗ ಇವರು ಕೌರವರು ಜಯದ್ರಥ ಕರ್ಕೊಂಬರ್ತಾನೆ ದ್ರೌಪದಿ ಅಂತ ಇವರು ಅಲ್ಲೇ ರೆಡಿ ಇರ್ತಾರೆ. ಇಲ್ಲಿ
ಹುಡುಕ್ತಾರೆ, ಇವನು ಬರಲಿಲ್ಲಲ್ಲ, ಅವನ ರಥನೂ ಬರಲಿಲ್ಲ, ಅವನು ಬರಲಿಲ್ಲ ಅಂದಾಗ ಇವನು ವಿಕಾರವಾಗಿರ್ತಕ್ಕಂಥ ಜಯದ್ರಥನನ್ನು ನೋಡ್ತಾನೆ. ನೋಡಿ ಅವರಿಗೆ ಆಶ್ಚರ್ಯ ಆಗಿಬಿಡ್ತೈತೆ, ಎಲ್ಲರೂ ಹಿಂಗಾಗಿಬಿಡುತ್ತಲ್ಲ ನಮ್ಮ ಪ್ಲ್ಯಾನ್ ಅಂತಕ್ಕಂಥದ್ದು ಎಲ್ಲ ಉಲ್ಟಾ ಆಗಿಬಿಡ್ತಲ್ಲ ಅಂತಕ್ಕಂಥದ್ದು. ಅಜ್ಞಾತವಾಸಕ್ಕೆ ಎಲ್ಲಿಗೆ ಹೋದರು ಎಂದು ಚಿಂತಿತರಾಗಿರುವ ಕೌರವರು, ಅವತ್ತೇನು ಜಯದ್ರಥ ಏನು ದ್ರೌಪದಿ ಅಪಹರಣಕ್ಕೆ ಬಂದಿರ್ತಾನಲ್ಲ, ಅವತ್ತೇ ಕೊನೆಯ ದಿವಸ, ವನವಾಸದ ಕೊನೆಯ ದಿವಸ ಅದು. ಅಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಅಂತಕ್ಕಂಥದ್ದು ಇವ್ರಿಗೆ ಬೇಕಾಗಿರ್ತದೆ. ಅಜ್ಞಾತವಾಸ ಎಲ್ಲಿಗೆ ಹೋಗ್ತಾರೆ ಅವ್ರು ನಾವು ಗುರುತಿಡಿಬೇಕು ಅಂತಕ್ಕಂಥದ್ದು. ಆದರೆ ಗೊತ್ತಾಗಲಿಲ್ಲ ಇವರಿಗೆ, ಅವ್ರು ಅಜ್ಞಾತವಾಸಕ್ಕೆ ಎಲ್ಲಿ ಹೋದರು ಅಂತಕ್ಕಂಥದ್ದು ಸುಳುವೇ ಸಿಗಲಿಲ್ಲ. 11 ತಿಂಗಳು ಸುಳುವು ಸಿಕ್ಕಿಲ್ಲ ಅವರಿಗೆ. ಅಜ್ಞಾತವಾಸ 12 ತಿಂಗಳಲ್ಲಿ 11 ತಿಂಗಳು ಸಹ ಸುಳುವು ಸಿಗಲಿಲ್ಲ ಇವರಿಗೆ, ಕೌರವರಿಗೆ. ಯಾಕಂದ್ರೆ ಅಂಥ ಒಂದು ಮತ್ಸ್ಯ ದೇಶದ ವಿರಾಟನ ಆಶ್ರಯದಲ್ಲಿದ್ದರಲ್ಲ, ಅಂಥ ಒಂದು ಒಳ್ಳೆಯ ಒಂದು ದೇಶದಲ್ಲಿರ್ತಾರೆ. ಯಾವುದೇ ರೀತಿಯಿಂದ ಸುಳಿವು ಸಿಗಲಿಲ್ಲ ಅವರಿಗೆ, ಅಲ್ಲಿ ಕೌರವರಿಗೆ. ನೋಡ್ರಿ, ಶಕುನಿ ಹೇಳ್ತಾನೆ, ದುರ್ಯೋಧನನಿಗೆ ಹೇಳ್ತಾನೆ, 12 ವರ್ಷದಿಂದ ನೀನು ಸಾಮ್ರಾಟನಾಗಿರುವೆಯಲ್ಲ, ಅದು ಮೋಸದಿಂದ ಪಡೆದ ಪಟ್ಟ. ನೀನೇನು ಖುಷಿಯಾಗಿರಬೇಡ. ಈ 12 ವರ್ಷ ಏನು ಇಂದ್ರಪ್ರಸ್ಥ, ಇಲ್ಲಿ ಹಸ್ತಿನಾಪುರ ಎರಡನ್ನೂ ಸಹ ನೀನು ಆರಾಮಾಗಿದ್ದೆಲ್ಲ, ಇದು ನಿನಗೆ ಒಂದು ಯಾವುದೋ ಯುದ್ಧ ಗೆದ್ದು ಬಂದಿರೋದಲ್ಲ, ಇದು ಮೋಸದಿಂದ ನಾನು ದಕ್ಷಿಸ್ಕೊಟ್ಟೀನಿ ಇದನ್ನು ಅಂತ ಹೇಳ್ತಾನೆ ಅವನು ಶಕುನಿ. ಇದರಿಂದ ಇದು ಮೋಸದಿಂದ ಬಂದಿರತಕ್ಕಂಥ ಒಂದು ಪಟ್ಟ ಇದು ನಿನಗೆ. ನಿನ್ನ ಪಕ್ಷದಲ್ಲಿ ಎಷ್ಟು ರಾಜರಿರುವರು ಅಂತ ಕೇಳ್ತಾನೆ ಶಕುನಿ. ಹೌದಪ್ಪ, ಈಗ ಇಡೀ ಆರ್ಯಾವರ್ತದಲ್ಲಿ ತಗೊಂಡಾಗ ನಿನ್ನ ಪರವಾಗಿ ಎಷ್ಟು ಜನ ಬರ್ತಾರೆ ಹೇಳಿ, ಎಷ್ಟು ರಾಜರು ಬರ್ತಾರೆ? ಯಾಕಂತಂದ್ರೆ ಒಳ್ಳೆಯವ್ರ ಹತ್ರ ಆದ್ರೆ ಬೇರೆ ಬೇರೆ ರಾಜರು ಬರ್ತಾರೆ, ನಿನ್ನ ಹತ್ರ ಯಾರು ಬರ್ತಾರೆ ಅಂತಕ್ಕಂಥದ್ದನ್ನು ಶಕುನಿ ಹೇಳ್ತಾನೆ. ಜನರಿಗೆ ನಿನ್ನ ಬಗ್ಗೆ ಎಷ್ಟು ಪ್ರೇಮವಿದೆ. ರಾಜರು ಹೋಗಲಿ, ಇದೇ ಹಸ್ತಿನಾಪುರದಾಗಲಿ ಇಂದ್ರಪ್ರಸ್ಥದಾಗಲಿ, ನಿನ್ನ ಬಗ್ಗೆ ಒಳ್ಳೆ ಭಾವನೆ ಎಷ್ಟು ಜನಕ್ಕೈತೆ? ನೀನೇನು ರಾಜ ಅಂತ ಸುಮ್ಮನೆ ಅದಾರೆ ಅಷ್ಟೇ, ನೀನು ರಾಜ ಅಂತ ಸುಮ್ಮನೆ ಅದಾರೆ, ಆದರೆ ನಿನ್ನ ಬಗ್ಗೆ ಒಳ್ಳೆಯ ಭಾವನೆ ಎಷ್ಟು ಜನಕ್ಕಿದೆ? ಅದೇ ಯುಧಿಷ್ಠಿರನ ಬಗ್ಗೆ ಎಷ್ಟು ಜನಕ್ಕೆ ಒಳ್ಳೆಯ ಭಾವನೆ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅಂದರೆ ನೀನು ಕೆಟ್ಟವನು ಅಂತಕ್ಕಂಥದ್ದನ್ನು ಒಂದು ಸೂಚ್ಯವಾಗಿ ಹೇಳ್ತಕ್ಕಂಥದ್ದು ಶಕುನಿ ದುರ್ಯೋಧನನಿಗೆ. ಅಂದರೆ ಮುಂದೆ ಯುದ್ಧ ಮಾಡಬೇಕಂತಂದರೆ ನಿನಗೆ ಅನೇಕ ರಾಜರ ಸಹಕಾರ ಬೇಕು, ಪ್ರೀತಿ ವಿಶ್ವಾಸ ಬೇಕು. ನಿನ್ನ ಕಡೆಗೆ ಯುದ್ಧ ಮಾಡ್ಬೇಕಂತಂದರೆ ಅನೇಕ ರಾಜರು ನಿನ್ನ ಒಂದು ಪರವಾಗಿ ಬರಬೇಕು, ನಿನ್ನ ಪಕ್ಷಕ್ಕೆ. ಸುಮ್ಮನೆ ಬರಲ್ಲ ಅವ್ರು ರಾಜರು, ನಿನ್ನ ಒಂದು ಒಳ್ಳೆಯತನ ನೋಡಿ ಬರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಯುದ್ಧದ ಮುನ್ಸೂಚನೆ ನೀಡಿದ ಶಕುನಿ. ಮುಂದೆ ಯುದ್ಧ ಆಗದಾಗ ಇವೆಲ್ಲ ಸಮಸ್ಯೆ ಆಗ್ತದೆ ನಮಗೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಹಂಗಾಗಿ ನಾವು ಯುದ್ಧ ಮಾಡದೆ ಈಗೇನು ಗಳಿಸ್ಕೊಂಡಿವಲ್ಲ 12 1 ವರ್ಷ 13 ವರ್ಷ, ಇದೇ ರೀತಿ ಇನ್ನೊಂದು ಸರಿ ಮಾಡಬೇಕು. ಯಾವುದೇ ಯುದ್ಧ ಮಾಡ್ದಂಗೆ ಯಾವುದೇ ಅನಾಹುತ ಆಗಬಾರ್ದು. ಇದೇ ರೀತಿ ಮೋಸದಿಂದನೇ ನಾವು ರಾಜ್ಯವನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಶಕುನಿ ಹೇಳ್ತಾನೆ. ಯುದ್ಧದ ವಿನಾಶ ಪರಿಸ್ಥಿತಿಯನ್ನು ವಿವರಿಸಿದ ಶಕುನಿ. ಯುದ್ಧ ಅಂದರೆ ಸುಮ್ಮನೆ ಅಲ್ಲ, ಯುದ್ಧದಿಂದ ಏನೇನಾಗುತ್ತೆ ಅಂತಕ್ಕಂಥದ್ದನ್ನು ದುರ್ಯೋಧನನಿಗೆ ಎಲ್ಲ ವಿವರಿಸ್ತಾನೆ. ಭಯಾನಕ ವಿಧ್ವಂಸ ಆಗುವುದನ್ನು ತಿಳಿಸಿದನು. ಯುದ್ಧ ಅಂತಂದರೆ ಒಂದು ಭಯಾನಕ ಇರತಕ್ಕಂಥ ವಿಧ್ವಂಸ ಆಗ್ತೈತಿ. ಇವತ್ತು ನಾವು ಇರಾನು, ಇಸ್ರೇಲು, ಅಮೇರಿಕ ಯುದ್ಧವನ್ನು ನೋಡ್ತಾ ಇದ್ದೀವಲ್ಲ, ಅದು ಬರೀ ಪೇಪರ್ನಲ್ಲಿ ಸುಮಾರು 1000 ಜನ ಅಂತ ಐತೆ. ಅದು ಎಷ್ಟು ಜನ ಸತ್ತಾರ ಗೊತ್ತಿಲ್ಲ. ಎಷ್ಟು ಕಟ್ಟಡಗಳು ನಾಶ ಆಗ್ಯಾವೆ, ಎಷ್ಟು ಮೂಲಭೂತ ಸೌಕರ್ಯಗಳು, ಅವನ್ನೆಲ್ಲ ಮತ್ತೆ ಪುನರ್ನಿರ್ಮಾಣ ಮಾಡಬೇಕಂತಂದರೆ ಎಷ್ಟು ಕಷ್ಟ ಆಗ್ತದೆ. ದುರ್ಭಿಕ್ಷ ಒದಗುವುದು. ಮುಂದೆ ಯುದ್ಧ ಮಾಡಿದಾಗ ದುರ್ಭಿಕ್ಷ ಆಗ್ತತಿ, ಅಂದರೆ ದೇಶ ದಿವಾಳಿ ಆಗ್ತತಿ, ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತತಿ. ನಾವು ಮೊನ್ನೆ ನಮ್ಮ ಭಾರತ ಪಾಕಿಸ್ತಾನದ ಮೇಲೆ ಹೊಡೆದಿವಲ್ಲ 3 ದಿವಸ 4 ದಿವಸ, ನಮಗೇನಾಯ್ತು ಅವಾಗ ನಿಲ್ಲಿಸಿಬಿಟ್ರಲ್ಲ ಇಮಿಡಿಯೇಟು. ನನಗೂ ಅನ್ನಿಸ್ತು ಯುದ್ಧ ಯಾಕೆ ನಿಲ್ಲಿಸಿದ್ರಪ್ಪ, ಪಾಕಿಸ್ತಾನದ ಇನ್ನೊಂದು ವಾರ ಆಗಲಿ ಹೊಡಿಬೇಕಾಗಿತ್ತು ಅನ್ನಿಸ್ತು. ಬಟ್ ಅದನ್ನು ಮುಂದಾಲೋಚನೆಗೆ ನೋಡಿದಾಗ ನಾವು ಎಷ್ಟು ದಿವಸ ಯುದ್ಧ ಮಾಡ್ತೀವೋ ಅಷ್ಟು ನಮ್ಮ ದೇಶಕ್ಕೆ ಲಾಸ್ ಆಗ್ತೈತಿ, ನಮ್ಮ ಜನರ ಜೀವನ ಮಟ್ಟಕ್ಕೆ ತೊಂದರೆ ಆಗ್ತೈತಿ, ನಮ್ಮ ಸಂಪನ್ಮೂಲಗಳು ಕಡಿಮೆ ಆಗ್ತವೆ. ಹಂಗಾಗಿ ಮೋದಿ ತಗೊಂಡಿರ್ತಕ್ಕಂಥ ನಿರ್ಧಾರ ಸರಿ ಅಂತ ನಮಗೆ ಇವತ್ತು ಅನ್ನಿಸ್ತಾ ಇದೆ. ಇವತ್ತು ಟ್ರಂಪ್ ಎಷ್ಟು ಉಚ್ಚಾಟ ಮಾಡಿದಂದರೆ ಇವತ್ತು ಅವನೇ ಯುದ್ಧ ನಿಲ್ಲಿಸಿದ್ದಾನೆ. ಯಾಕಂತಂದರೆ ಅವನಲ್ಲಿ ಎಷ್ಟು ದುಡ್ಡು ಖರ್ಚಾಗೈತೆ ಅಂತ ಅವನಿಗೆ ಗೊತ್ತೈತಿದೆ, ಎಷ್ಟು ಸಂಪನ್ಮೂಲಗಳು ಹಾಳಾಗಿದ್ದಾವೆ ಅಂತಕ್ಕಂಥದ್ದು. ಹಾಗೆ ಯುದ್ಧ ಅಂತಂದರೆ ಸುಮ್ಮನೆ ಅಲ್ಲ. ಆ ಯುದ್ಧ ಆದಮೇಲೆ ಪರಿಸ್ಥಿತಿ ಐತಲ್ಲ, ಅದನ್ನು ಸಹಜ ಸ್ಥಿತಿಗೆ ತರತಕ್ಕಂಥದ್ದು ಐತಲ್ಲ, ಇದು ಭಾಳ ಕಷ್ಟಕರ ಆಗಿರ್ತಕ್ಕಂಥ ಕೆಲಸ. ಆಮೇಲೆ ಆರ್ಥಿಕ ಸಂಪನ್ಮೂಲವನ್ನು ಜೋಡಿಸ್ತಕ್ಕಂಥ ಕೆಲಸ ಐತಲ್ಲ, ಭಾಳ ಕಷ್ಟಕರವಾಗಿರ್ತಕ್ಕಂಥದ್ದು. ಅದು ದುರ್ಭಿಕ್ಷ ಆಗಿಬಿಡ್ತತೆ, ಬರ ಬರ್ತತೆ, ಅವಾಗೇನೋ ಆರ್ಥಿಕ ಚಟುವಟಿಕೆಗಳು ನಡೆಯಲ್ಲ, ಸಮಸ್ಯೆ ಆಗ್ತತಿ. ಕಪಟ ಒಂದೇ ಮಾರ್ಗ, ಶಕುನಿಗೆ ಗೊತ್ತಿರೋದು ಅದೇ, ಮೋಸ ಮಾಡಿ ಆರಾಮಾಗಿ ತಗೋಬೇಕು ರಾಜ್ಯ ಅಷ್ಟೇ. ನೀವು ಯುದ್ಧ ಮಾಡೋದು ಬೇಡ, ಮೋಸದಿಂದ ನಾವು ರಾಜ್ಯವನ್ನು ಮತ್ತೆ ಪಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಶಕುನಿ ಹೇಳ್ತಾನೆ.
ಇತ್ತ ಇವರೇನು ಅಜ್ಞಾತವಾಸಕ್ಕೆ ಹೊರಡ್ಬೇಕಾಗಿತ್ತಲ್ಲ ಪಾಂಡವರು, ಅಜ್ಞಾತವಾಸಕ್ಕೂ ಮುನ್ನ ಶಸ್ತ್ರಗಳನ್ನು ಗುಪ್ತವಾಗಿಡಬೇಕು. ಯಾಕಂದರೆ ಇವ್ರ ಹತ್ರ ಎಲ್ಲ ಗಳಿಸ್ಕೊಂಡಿದ್ದಾರೆ ಶಸ್ತ್ರಾಸ್ತ್ರ. ಭೀಮನು ಗಳಿಸ್ಕೊಂಡಿದ್ದಾನೆ, ಅರ್ಜುನನ ಗಳಿಸ್ಕೊಂಡಿದ್ದಾನೆ, ನಕುಲ ಸಹದೇವರು ಒಂದು ವಿದ್ಯೆಯನ್ನು ಗಳಿಸ್ಕೊಂಡಿದ್ದಾರೆ. ಇವನ್ನೆಲ್ಲವನ್ನು ಇಟ್ಟು ಅವರು ಸಾಮಾನ್ಯ ಮನುಷ್ಯರ ರೀತಿ ಯಾರಿಗೂ ಗೊತ್ತಾಗದಂಗೆ ಒಂದು ಮತ್ಸ್ಯ ದೇಶವನ್ನು ಅವರು ಪ್ರವೇಶ ಮಾಡಬೇಕು, ವಿರಾಟರ ಆಸ್ಥಾನವನ್ನು ಪ್ರವೇಶ ಮಾಡಬೇಕು. ಹಂಗಾಗಿ ಇವನ್ನೆಲ್ಲ ಒಂದು ಕಡೆಗೆ ಎಲ್ಲಾದರೂ ಇಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದು ಗುಪ್ತವಾಗಿಡಬೇಕು. ಮುಂದೆ ನಾವು 1 ವರ್ಷ ಅಜ್ಞಾತವಾಸ ಮುಗಿಸ್ಕೊಂಡು ಬಂದ ಮೇಲೆ ಅವು ನಮಗೆ ತೊಗೊಂಡು ಮತ್ತೆ ನಾವು ಯುದ್ಧಕ್ಕೆ ಸನ್ನದ್ಧರಾಗಬೇಕಲ್ಲ ಅಂತಕ್ಕಂಥದ್ದು. ನೋಡ್ರಿ, ಯುಧಿಷ್ಠಿರ ಹೇಳ್ತಾನೆ, ನಾನು ಅಜ್ಞಾತವಾಸದಲ್ಲಿ ಸಹನೂ ಒಂದು ಕ್ಷಣವೂ ಅಸತ್ಯ ಹೇಳಲಾರೆ, ಅಧರ್ಮ ಮಾಡಲ್ಲ ಅಂತ ಹೇಳ್ತಾನೆ ಅವನು. ಅಜ್ಞಾತವಾಸದಲ್ಲಿದ್ದರೂ ಕೂಡ ನಾನು ಯಾವುದೇ ರೀತಿಯಿಂದ ನಾನು ಸತ್ಯವನ್ನು ಬಿಟ್ಟು ಬೇರೆದನ್ನು ನುಡಿಯಲ್ಲ, ಧರ್ಮ ಮಾರ್ಗದಲ್ಲೇ ನಾನು ಹೋಗೋದು ಅಂತಕ್ಕಂಥದ್ದನ್ನು ಪಾಂಡವರಿಗೆ ಹೇಳ್ತಾನೆ ಯುಧಿಷ್ಠಿರ. ಹೇಗೆ ತಲೆಮರೆಸಿಕೊಂಡಿರಬೇಕೆಂದು ಪರಸ್ಪರ ಸಮಾಲೋಚನೆ. ಹೆಂಗಿರ್ಬೇಕು ನಾವು ಅಲ್ಲಿ ಮತ್ಸ್ಯ ದೇಶಕ್ಕೆ ಹೋಗ್ಬೇಕಂಬುದು ನಿರ್ಧಾರ ಆಯಿತು. ಮತ್ಸ್ಯ ದೇಶಕ್ಕೆ ಹೋದಾಗ ವಿರಾಟ ರಾಜನ ಆಸ್ಥಾನಕ್ಕೆ ಹೋಗ್ಬೇಕು. ಅಲ್ಲಿ ಆಶ್ರಯದಾತರು ಅಂದ್ರೆ ರಾಜರೇ. ಅಲ್ಲಿ ಮಾಮೂಲು ಜನಗಳ ಯಾವುದೋ ಒಂದು ಜನಗಳ ಮನೆಯಲ್ಲಿ ಇರೋಕ್ಕಾಗಲ್ಲ ನಾವು. ಜನಗಳ ಹಂಗೆ ಆಶ್ರಯ ಕೊಡಲ್ಲ, ವರ್ಷಗಟ್ಟಲೆ ಯಾರು ಕೊಡ್ತಾರೆ? ಹಂಗೆ ರಾಜನ ಆಸ್ಥಾನದಲ್ಲಿ ಹೋಗಿ ಏನೋ ಒಂದು ಕೆಲಸ, ನಾವು ಅಂಥ ಕೆಲಸ ಮಾಡ್ತೀವಿ, ಇಂಥ ಕೆಲಸ ಮಾಡ್ತೀವಿ, ನಮಗೆ ಒಂದು ಕೆಲಸ ಕೊಡ್ರಿ ಅಂತಂದು ಕೇಳಿ ಅವ್ರನ್ನ ಬೇಡ್ಕೊಂಡು ಆ ಕೆಲಸ ಮಾಡ್ಕೊತ ನಾವು ಇರಬೇಕು ಅಷ್ಟೇ. ಅಲ್ಲಿ ನಾವು ಏನೇನು ಮಾಡಬೇಕು, ಯಾವ್ಯಾವ ಕೆಲಸಗಾರಾಗಿ ನಾವು ಹೋಗಬೇಕು ತಲೆಮರೆಸ್ಕೊಂಡು ಅಂತಕ್ಕಂಥದ್ದನ್ನು ಸಮಾಲೋಚನೆ ಮಾಡ್ತಾ ಇದ್ದಾನೆ. ಮಂತ್ರಿ ಕಂಕ ಎಂದು ಸೂಚಿಸಿದ ದ್ರೌಪದಿ ಯುಧಿಷ್ಠಿರನನ್ನು, ನೀನು ಕಂಕ ಅಂತಕ್ಕಂಥ ಒಂದು ಹೆಸರಿನಿಂದ, ಅಂದರೆ ರಾಜನಿಗೆ ಸಲಹೆ ಕೊಡ್ತಕ್ಕಂಥ ಒಂದು ಕೆಲಸ ಇದು. ನಾನು ಮೊದಲು ಯಾವುದೋ ಒಂದು ದೇಶದಲ್ಲಿದ್ದೆ, ಆ ರಾಜನಿಗೆ ಸಲಹೆಗಾರನಾಗಿದ್ದೆ, ಹಂಗಾಗಿ ನಾನು ನಿಮ್ಮ ಹತ್ರ ಬಂದು ಸೇರ್ಕೋಬೋದಾ, ನನಗೆ ಕೆಲಸ ಇಲ್ಲ ಅಂತಕ್ಕಂಥದ್ದನ್ನು ಹೇಳೋದು, ರಾಜರಿಗೆ ಸಲಹೆ ಕೊಡ್ತಕ್ಕಂಥ ಇರೋದು. ಅಂಥ ಕೆಲಸಕ್ಕೆ ನೀನು ಹೋಗು ಅಂತಕ್ಕಂಥದ್ದನ್ನು ದ್ರೌಪದಿ ಯುಧಿಷ್ಠಿರನಿಗೆ ಹೇಳ್ತಾಳೆ. ಇತ್ತ ಕೌರವರು ಎಲ್ಲ ಕಡೆ ಹುಡುಕಿಸ್ತಾ ಇದ್ದಾರೆ. ಯಾಕಂದರೆ ಅಜ್ಞಾತವಾಸದಲ್ಲಿ ಹಿಡಿಬೇಕಂತ ಅವರು ಒಟ್ಟು ಹಿಡಿದು ಇನ್ನೊಂದು 12 ವರ್ಷ ಇವ್ರನ್ನ, 12 ವರ್ಷ ಮತ್ತೊಂದು ವರ್ಷ 13 ವರ್ಷ ನಾವು ಮತ್ತೆ ಇವ್ರನ್ನ ಕಳಿಸ್ಬೇಕು ಮೋಸದಿಂದ ಅಂತಕ್ಕಂಥದ್ದು. ಆದರೆ ಎಲ್ಲಿ ಸಿಗ್ತಾ ಇಲ್ಲ ಇವರಿಗೆ, ಎಲ್ಲಿ ಕೂಡ ಸಿಗ್ತಾ ಇಲ್ಲ. ಎಲ್ಲ ಕಡೆನೂ ಹುಡುಕಿಸಿದ್ರು. ದ್ವಾರಕೆಯಲ್ಲಿ ಹುಡುಕಿಸಿದ್ರು, ಪಾಂಚಾಲದಲ್ಲಿ ಹುಡುಕಿಸಿದ್ರು. ಪಾಂಚಾಲ ಅಂತಕ್ಕಂಥದ್ದು ಇವತ್ತು ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಕಾಶಿಯಲ್ಲಿ ಹುಡುಕಿಸಿದ್ರು. ಮದ್ರದೇಶ, ಅದು ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ ಭಾಗದಲ್ಲಿ ಬರುತ್ತೆ ಮದ್ರದೇಶ ಅಂತಕ್ಕಂಥ. ಎಲ್ಲಿ ಹುಡುಕಿಸಿದ್ರು ಇವರ ಸುಳಿವೇ ಇಲ್ಲ. ಪಾಂಡವರ 5 ಜನ, ದ್ರೌಪದಿಯ ಸುಳಿವೇ ಯಾರಿಗೂ ಸಿಗ್ತಾ ಇಲ್ಲ. ಅಜ್ಞಾತವಾಸ ಮುಗಿಯಲು 30 ದಿನಗಳ ಬಾಕಿ ಇದೆ. 1 ತಿಂಗಳು, 11 ತಿಂಗಳು ಮುಗಿದೋತು ಅಜ್ಞಾತವಾಸ. ಇನ್ನೊಂದು ತಿಂಗಳು ಮುಗಿದ್ರೆ ಗೆದ್ದರು ಇವರು ಪಾಂಡವರು. ದುರ್ಯೋಧನ ಹೇಳ್ತಾನೆ, ನೋಡ್ರಿ ಇನ್ನೂ 1 ತಿಂಗಳು ಉಳಿತು, ನಮಗೆ ಸಿಗಲಿಲ್ಲ, ಏನು ಮಾಡಬೇಕು? ಅವ್ರಿಗೆ ಭಾಳ ಗೊಂದಲ ಆಗ್ತಾಯಿದೆ. ಇವ್ರನ್ನ ಹೆಂಗಾರ ಮಾಡಿ ಹಿಡಿಬೇಕು, ಪಾಂಡವ್ರನ್ನ ಹಿಡಿದು ಮತ್ತು ನಾವು 13 ವರ್ಷ ಇವ್ರನ್ನ ಕಳಿಸ್ಬೇಕು ಅಂತಕ್ಕಂಥದ್ದು. ನೋಡ್ರಿ, ದುರ್ಯೋಧನ ಹೇಳ್ತಾನೆ, ಹೊಸ ವೇಷ, ಹೊಸ ವಸ್ತು, ಹೊಸ ಪ್ರದೇಶ. ನಕುಲ ಅಶ್ವವಿದ್ಯೆ ಜ್ಞಾನಿ. ಯಾವ ರಾಜ್ಯದಲ್ಲಿ ಅಶ್ವಗಳು ಪ್ರಸಿದ್ಧವಾಗಿವೆ ಅವ್ರಿಗೆ ಗೊತ್ತು, ಇವ್ರು ಏನೇನು ಕೆಲಸ ಮಾಡ್ತಾರಂಬೋದು ಅವ್ರು ತಿಳ್ಕೊಂತಾರೆ. ನಕುಲ ಅಂತಕ್ಕಂಥನೇನದನಲ್ಲ, ಇವನು ಅಶ್ವ ಅಂದರೆ ಕುದುರೆಗಳ ಒಂದು ಇದರ ಬಗ್ಗೆ. ಅಶ್ವವಿದ್ಯೆ ಅಂತಂದರೆ ಕುದುರೆಗಳನ್ನು ಸಾಕ್ತಾರಲ್ಲ, ಆ ಕುದುರೆಗಳನ್ನು ನೋಡ್ಕೊಳ್ಳೋದು, ಅದ್ರ ಬಗ್ಗೆ ಭಾಳ ಜ್ಞಾನಿ ಇವನು. ಹಂಗಾಗಿ ಯಾವ ದೇಶದಲ್ಲಿ ಕುದುರೆಗಳು ಭಾಳ ಚೆನ್ನಾಗಿದ್ದಾವೆ, ಭಾಳ ಒಂದು ಆರೋಗ್ಯಪೂರ್ಣವಾಗಿದ್ದಾವೆ, ಪ್ರಸಿದ್ಧಿ ಆಗಿದ್ದಾವೆ, ಅಲ್ಲಿ ಅವರದರಂಥ ಲೆಕ್ಕ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅದೇ ರೀತಿ ಸಹದೇವನ ಉಪಸ್ಥಿತಿಯಲ್ಲಿ ಹಸುಗಳು ಸಮೃದ್ಧಿಯಾಗಿರ್ತಾವಂತೆ. ಅಂದರೆ ಹಸುಗಳನ್ನು ನೋಡ್ಕೊಳೋದ್ರಾಗ ಅಷ್ಟು ಎತ್ತಿದ ಕೈ ಅಂತ ಅವನು ಸಹದೇವ ಅಂತಕ್ಕಂಥ. ಹಂಗಾಗಿ ಯಾವ ದೇಶದಲ್ಲಿ ಹಸುಗಳು ಸಮೃದ್ಧಿಯಾಗಿದ್ದಾವೆ, ಇವೆಲ್ಲವೂ ಎಲ್ಲಿದ್ದಾವೆ ಅಂತಲ್ಲಿ ಹುಡುಕಿದರೆ ಅವ್ರು ಸಿಗ್ತಾರೆ ಅಂತಕ್ಕಂಥದ್ದು ಇವ್ರ ಪ್ಲ್ಯಾನ್, ಕೌರವರ ಪ್ಲ್ಯಾನ್. ವಿರಾಟನು ಅನೇಕ ರಾಜ್ಯಗಳೊಂದಿಗೆ ಸಂಧಿ ಮಾಡಿಕೊಂಡಿದ್ದಾನೆ. ವಿರಾಟ ರಾಜದನಲ್ಲ, ಈಗ 1 ವರ್ಷದಲ್ಲಿ 11 ತಿಂಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಒಪ್ಪಂದ ಮಾಡಿಕೊಂಡ. ಸಂಧಿ ಅಂದರೆ ಒಪ್ಪಂದ ಮಾಡಿಕೊಂಡು ತನ್ನ ರಾಜ್ಯವನ್ನು ಒಂದು ಪ್ರಗತಿ ಪಥದತ್ತ ಸಾಧಿಸ್ತಾ ಇದ್ದಾನೆ. ಅವರು ವಿರಾಟ ಒಂದು ಮತ್ಸ್ಯ ದೇಶ ಅವ್ರ ಕಣ್ಣಿಗೆ ಬಿತ್ತು. ಈಗ 11 ತಿಂಗಳಾಗಿತ್ತಲ್ಲ, ಇಲ್ಲಿವರೆಗೆ ಬಿದ್ದಿದ್ದಿಲ್ಲ, 12ನೇ ತಿಂಗಳಲ್ಲಿ ಬಿತ್ತು. ಆ ಒಂದು ಮತ್ಸ್ಯ ದೇಶ ಅಂತಕ್ಕಂಥದ್ದು ಇಡೀ ಆರ್ಯಾವರ್ತದಲ್ಲೇ ಒಂದು ಬಲಶಾಲಿಯಾಗಿ ಬೆಳೀತಾ ಇದೆ. ಆ ಒಂದು ವಿರಾಟ ರಾಜ ಬೇರೆ ಬೇರೆ ದೇಶದ ಸುತ್ತಮುತ್ತಲ ರಾಜ್ಯದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಭಾಳ ಚೆನ್ನಾಗಿ ಅವನು ಆಡಳಿತವನ್ನು ಮಾಡ್ತಾ ಇದ್ದಾನೆ. ನೋಡ್ರಿ, ಶಕುನಿ ಹೇಳ್ತಾನೆ, ಸುಗಂಧ ದುರ್ಗಂಧ ಸ್ವಭಾವ ಅಡಗಿಸಿಡಲಾಗದು. ಒಳ್ಳೆಯ ವಾಸನೆ, ಕೆಟ್ಟ ವಾಸನೆ, ಅದು ನಮ್ಮ ಗುಣ ಸ್ವಭಾವಗಳು. ಇವನ್ನ ಬಚ್ಚಿಡೋಕ್ಕಾಗಲ್ಲಂತೆ, ಅವು ಬಂದೇ ಬರ್ತಾವಂತ. ನಮ್ಮ ಗುಣಗಳು ಸಹ ಅಷ್ಟೇ.
ನಾವೇನು ತಾಳ್ಮೆಗಿರ್ಬೇಕು ಅಂದ್ಕೊಂಡ್ರು ಕೂಡ ಅವ್ರು ದೂರ್ವಾಸ ಮುನಿಗಳು ಅಂತ ಇರ್ತಾರೆ ಕೆಲವರು. ಅವ್ರು ಏನಾದರೂ ಒಂದು ಸಣ್ಣ ವಿಷಯಕ್ಕೆ ದುರ್ವಾಸರಾಗ್ಬಿಟ್ಟಿರ್ತಾರೆ ಅವರು. ಅಂದ್ರೆ ಅದನ್ನ ಮುಚ್ಚಿಡೋಕ್ಕಾಗಲ್ಲ ಅಂತ, ಆ ಗುಣವನ್ನು ಮುಚ್ಚಿಡೋಕ್ಕಾಗಲ್ಲ. ಅದೇ ರೀತಿ ಈ ಕೆಟ್ಟ ವಾಸನೆ ಒಳ್ಳೆಯ ವಾಸನೆಯನ್ನು ಸಹ ನಾವು ಮುಚ್ಚಿಡೋಕ್ಕಾಗಲ್ಲ. ಹಂಗಾಗಿ ಇವರೆಲ್ಲ ಒಳ್ಳೆಯವರೇ ಪಾಂಡವರು. ಇವ್ರು ಎಲ್ಲಿರ್ತಾರೆ ಅಲ್ಲಿ ಒಳ್ಳೇದಾಕತ್ತಂತ ಅವ್ರಿಗೆ ಅದನ್ನ ಐಡೆಂಟಿಫೈ ಮಾಡ್ತಿದ್ದಾರೆ. ಈಗ ಅವನು ಹೇಳ್ತಾನೆ ಶಕುನಿ, ಕಾಯಮ್ಮಾಗಿ ಇವರು ವಿರಾಟನ ಆಸ್ಥಾನದಲ್ಲೇ ಅದಾರೆ, ಮತ್ಸ್ಯ ದೇಶದಲ್ಲೇ ಇವರು ಆಶ್ರಯ ಪಡೆದಿದ್ದಾರೆ. ಯಾಕಂದ್ರೆ ಅಲ್ಲಿ ಅಶ್ವಗಳು ಪ್ರಸಿದ್ಧಿಯಾಗಿವೆ, ಹಸುಗಳು ಸಮೃದ್ಧಿಯಾಗಿದ್ದಾವೆ. ಆಮೇಲೆ ವಿರಾಟ ರಾಜ ಸುತ್ತಮುತ್ತ ದೇಶದೊಡನೆ ಭಾಳ ಒಳ್ಳೆಯ ಒಂದು ರಾಜನೀತಿಯನ್ನು ಉಪಯೋಗಿಸ್ಕೊಂಡು ಮೇಲೆ ಬರ್ತಾ ಇದ್ದಾನೆ. ಹಂಗಾಗಿ ಇವರು 100ಕ್ಕೆ 100 ಮತ್ಸ್ಯ ದೇಶದ ವಿರಾಟ್ ಹತ್ರನೇ ಅದಾರೆ ಅಂತಕ್ಕಂಥದ್ದು ಪರ್ಫೆಕ್ಟ್ ಆತು. ಈಗ ಅವನು ಶಕುನಿಗೆ ಹೇಳಿದೆ. ಅವ್ರು ಯಾವ್ಯಾವ ವಯಸ್ಸಿಂದ ಇದ್ದರು ಅಂತಕ್ಕಂಥದ್ದು ನೋಡ್ರಿ. ಭೀಮ ಬಲ್ಲವ ಮಹಾರಾಜ ಅಂತಕ್ಕಂಥದ್ದು ಆಗಿದ್ದ, ಅಂದರೆ ಅಡುಗೆ ಭಟ್ಟ ಆಗಿದ್ದ ಭೀಮ. ಯಾಕಂದ್ರೆ ಅವನಿಗೆ ಬೇಕೇ ಬೇಕಲ್ಲ ಅಡುಗೆ, ರುಕೋದರ ಅವನು. ಹಂಗಾಗಿ ಅವನು ಆ ಒಂದು ಅರಮನೆಯ ಪಾಕಶಾಲೆ ಏನಿರ್ತದಲ್ಲ, ಅರಮನೆ ಪಾಕಶಾಲೆಯಲ್ಲಿ ಜಗ್ಗಿ ಆಹಾರ ಇರ್ತದೆ, ಎಷ್ಟರ ತಿನ್ಬೋದಲ್ಲ. ಹಂಗಾಗಿ ಅವನು ನಾನು ಅಡುಗೆ ಭಾಳ ಚೆನ್ನಾಗಿ ಮಾಡ್ತೀನಿ, ನಾನು ಬಾಣಸಿಗ ಅಂತಂದು ಅಲ್ಲಿ ಅಡುಗೆ ಭಟ್ಟನ ಕೆಲಸವನ್ನು ಸೇರ್ಕೊಂಡದ್ದು. ಅಲ್ಲಿ ಎಲ್ಲಿ ವಿರಾಟನ ಅರಮನೆಯಲ್ಲಿ ಅಡುಗೆ ಭಟ್ಟ ಕೆಲಸಕ್ಕೆ ಸೇರ್ಕೊಂಡದ್ದು ಭೀಮ. ಸಹದೇವ ತಂತ್ರಿಪಾಲ ಅಂದರೆ ಹಸು ಕಾಯೋನಾಗಿದ್ದ. ನಾನು ಹಸುಗಳನ್ನು ಭಾಳ ಚೆನ್ನಾಗಿ ಸಾಕ್ತೀನಿ, ಕಾಯ್ತೀನಿ, ಅವನ್ನೆಲ್ಲ ಆರೈಕೆ ಮಾಡ್ತೀನಿ, ನನಗೆ ಭಾಳ ಇದ್ರಾಗ ಜಾಣತನ ಐತೆ ಅಂತೇಳಿ ಆ ವಿರಾಟನ ಒಂದು ಗೋಶಾಲೆ ಇರ್ತದಲ್ಲ, ಆ ಒಂದು ಅದು ತಂತ್ರಿಪಾಲ ಅಂತ ಅದ್ರ ಹೆಸರು. ಆ ಹಸು ಕಾಯನಾಗಿ ನೇಮಕ ಆಗಿರ್ತಾನೆ ಅಲ್ಲಿ ವಿರಾಟನ ಇದರಲ್ಲಿ. ಅದೇ ರೀತಿ ನಕುಲ ಇವನು ಕುದುರೆಗಳ ಬಗ್ಗೆ ಭಾಳ ಜಾಣತನ ಇರ್ತದೆ ಇವನಿಗೆ. ಕುದುರೆಗಳನ್ನ ಆರೈಕೆ ಮಾಡ್ತಕ್ಕಂಥದ್ದು, ಅದು ನೋಡ್ಕೊಳ್ತಕ್ಕಂಥದ್ದು. ಹಂಗಾಗಿ ಆ ಕುದುರೆಯ ಒಂದು ಲಾಯದಲ್ಲಿ ಇವನು ಕೆಲಸಕ್ಕೆ ಸೇರಿರ್ತಾನೆ. ಯಾರು? ನಕುಲ. ದಮಗ್ರಂಥಿ ಅಂತಕ್ಕಂಥದ್ದು ಅವನ ಹೆಸರು. ಒಬ್ಬೊಬ್ಬರು ಎಲ್ಲ ಹೆಸರು ಚೇಂಜ್ ಮಾಡ್ಕೊಂಡಿರ್ತಾರೆ. ಅರ್ಜುನ ಏನು ಮಾಡ್ತಾನೆ? ಬೃಹನ್ನಳೆ ಅಂದರೆ ನಾನು ನಾಟ್ಯವನ್ನು ಕಲಿಸ್ತೀನಿ. ಒಂದು ಈ ಭರತನಾಟ್ಯ ಇಂಥವೇನು ಕಲಿಸ್ತಾರಲ್ಲ, ಇಂಥ ಒಂದು ನಾಟ್ಯವನ್ನು ಕಲಿಸೋದು. ಆ ವಿರಾಟ ರಾಜನಿಗೆ ಒಬ್ಬ ಮಗಳಿರ್ತಾಳೆ, ಉತ್ತರೆ ಅಂತಕ್ಕಂಥವಳು. ಆ ಉತ್ತರೆಗೆ ನಾನು ನಿಮ್ಮ ಮಗಳಿಗೆ ನಾಟ್ಯವನ್ನು ಭಾಳ ಚೆನ್ನಾಗಿ ಕಲಿಸ್ತೀನಿ ಅಂತಂದು ಆ ವಿರಾಟ ರಾಜನ ಮಗಳಿಗೆ ನಾಟ್ಯ ಕಲಿಸೋಕ್ಕೆ ಇವನು ಬೃಹನ್ನಳೆ ಅಂತಕ್ಕಂಥ ಒಂದು ಹೆಸರಿನಿಂದ ಇವನು ಸೇರ್ಕೊಂಡಿರ್ತಾನೆ ಅರ್ಜುನ. ಅಲ್ಲಿಗೆ 3 ಆದರು. ಅದು ಈಕೆ ದ್ರೌಪದಿ. ಈಗ ಸೈರಂಧ್ರಿ ಅಂತಕ್ಕಂಥ ಈಕೆ ಹೆಸರು. ಈಕೆ ಏನು ಮಾಡ್ತಾಳೆ? ರಾಣಿಯ ಆಪ್ತ ಪರಿಚಾರಕಿ. ಒಬ್ಬ ರಾಣಿಗೆ ಆಪ್ತ ಪರಿಚಾರಕಿ ಅಥವಾ ಸೇವಕಿ ಅಂತಕ್ಕಂಥ ಒಬ್ಬರು ಇರ್ತಾರೆ. ಒಬ್ಬ ರಾಣಿಯನ್ನು ವಿಶೇಷವಾಗಿ ನೋಡ್ಕೊಳ್ತಕ್ಕಂಗೆ. ಹಂಗೆ ನಾನು ಮೊದಲು ಇಂಥ ದೇಶದಲ್ಲಿದ್ದೆ, ಆ ಒಂದು ರಾಣಿಗೆ ನಾನು ಸಹಾಯಕಿಯಾಗಿ ಸೇರಿದ್ದೆ, ಹಂಗಾಗಿ ನನಗೆ ಕೆಲಸ ಕೊಡ್ರಿ ಅಂತಂದು ಆಕೆ ಆ ಒಂದು ರಾಣಿಯ ವಿರಾಟರಾಜನ ಹೆಣ್ತಿರ್ತಾಳೆ, ಸುದೇಶ್ನೆ ಅಂತ ಆಕೆ ಹೆಸರು. ಆ ಸುದೇಶ್ನೆ ಒಂದು ಪರಿಚಾರಕಿಯಾಗಿ ಆಕೆ ಸೇರ್ತಾಳೆ. ಅದೇ ರೀತಿ ಯುಧಿಷ್ಠಿರ ವಿರಾಟ ರಾಜನ ಆಪ್ತ ಸಹಾಯಕ ಆಕನೆ. ಒಂದು ರಾಜನಿಗೆ ಒಂದು ಸಲಹೆ ಕೊಡ್ತಕ್ಕಂಥ ಕೆಲಸ ಅದು ಆಪ್ತ ಸಹಾಯಕ ಅಂತಕ್ಕಂಥದ್ದು. ಈಗಲೂ ನಾವು ಪಿ ಅಂತ ಏನು ಕರಿತೀವಲ್ಲ, MLA PM, ಮಿನಿಸ್ಟರ್ P ಅಂತ ಕರಿತೀವಲ್ಲ, ಪರ್ಸನಲ್ ಅಸಿಸ್ಟೆಂಟ್ ಅಂತೀವಿ. ಹಂಗೆ ಅವನು ಒಂದು ವಿರಾಟ ರಾಜನ ಆಪ್ತ ಸಹಾಯಕನಾಗಿ ಆ ಒಂದು ಮತ್ಸ್ಯ ದೇಶದಲ್ಲಿ ಎಲ್ಲರೂ ಈ ರೀತಿ 11 ತಿಂಗಳಿಂದ ಸಹ ಈ ರೀತಿ ಮಾಡ್ಕೊಂಬಂದಿರ್ತಾರೆ. ಕೊನೆಯ ಒಂದು ತಿಂಗಳು ಅವ್ರಿಗೆ ಸಮಸ್ಯೆ ಆಗ್ತಕ್ಕಂಥದ್ದು. ಆ ಒಂದು ಮುಂದಿನ ವಿಚಾರಗಳನ್ನು ಸಮಯ ಆಯಿತು. ಮುಂದಿನ ವಿಚಾರಗಳನ್ನು ಮುಂದಿನ ಒಂದು ಉಪನ್ಯಾಸದಲ್ಲಿ ನೋಡೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಇಷ್ಟು ಹೊತ್ತು ಈ ಒಂದು ಮಹಾಭಾರತ ಕಥಾಸಾರ ಭಾಗ 30 ಈ ಉಪನ್ಯಾಸವನ್ನು ಸಾವಧಾನವಾಗಿ ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ, ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ TSFಕಲ್ ಆಡಿದ ಸರ್ವ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಈ ದಿನದ ವಿಚಾರಕ್ಕೆ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ತುಂಬ ಹೃದಯದ ಶರಣ ಆಗ್ತದೆ.